ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಕೂಡಲೇ ಆಡಳಿತಾಧಿಕಾರಿ ನೇಮಿಸಬೇಕು. ನಿಗದಿತ ಸಮಯಕ್ಕೆ ಕೊಚ್ಚಿಮೂಲ್ ಚುನಾವಣೆ ನಡೆಸಬೇಕು. ಇಲ್ಲವಾದರೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ ಕೆವಿ ನಾಗರಾಜ್. ಆಸೆಯೇ ದುಃಖಕ್ಕೆ ಮೂಲ ಎನ್ನುವಂತೆ ಗ್ಯಾರಂಟಿಗಳೇ ರಾಜ್ಯದಲ್ಲಿ ಬೆಲೆ ಏರಿಕೆಗೆ ಮೂಲ. ತೈಲ ಬೆಲೆ ಏರಿಸಿದ ಸರ್ಕಾರಕ್ಕೆ ಚಾಟಿ ಬೀಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಎನ್ಡಿಎ ಸಂಸದರ ಅಭಿನಂದನಾ ಸಭೆಯಲ್ಲಿ ಎಚ್ಡಿಕೆ ಭಾಗಿ. ಹೇಮಾವತಿ ನೀರು ಉಳಿವಿಗಾಗಿ 25ಕ್ಕೆ ಗುಬ್ಬಿ ತಾಲೂಕು ಬಂದ್ಗೆ ಕರೆ. ಬಂದ್ಗೆ ಹೋರಾಟ ಸಮಿತಿ ಬೆಂಬಲ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಶಾಂತಿಯುತ ಬಂದ್ ಕರೆ. ಇಬ್ಬರು ಸ್ವಾಮೀಜಿಗಳ ನಡುವೆ ಜಗಳ, ಕೊಲೆಯಲ್ಲಿ ಅಂತ್ಯ. ಮಾಲೂರಿನ ಮಠವೊಂದರ 4 ಎಕರೆ ಜಮೀನಿಗಾಗಿ ಇಬ್ಬರು ಸ್ವಾಮೀಜಿಗಳ ನಡುವೆ ಮಾರಾಮಾರಿ. ಚಿಕಿತ್ಸೆ ಫಲಕಾರಿಯಾಗದೆ ಆಚಾರ್ಯ ಚಿನ್ಮಯಾನಂದ ಅವಧೂರ್ ಸ್ವಾಮೀಜಿ ಸಾವು. ವಾರ್ತೆಗಳ ವಿವರ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಅವಧಿ ಮುಗಿದಿದ್ರೂ ಚುನಾವಣೆ ನಡೆಸದೆ ಸರ್ಕಾರ ಮೌನ ವಹಿಸಿದೆ. ಅಲ್ಲದೆ ಹಾಲು ಒಕ್ಕೂಟದ ನೇಮಕದಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಸ್ಪಷ್ಟಪಡಿಸಿದ್ದು, ಇಂದು ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೂ ಮುಂದುವರಿಯಬಾರದು ಎಂದು ಕೋಚಿಮೂಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಚಿಮೂಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಹಿಂದೆಂದೂ ನೋಡದಷ್ಟು ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಒಕ್ಕೂಟದ ನೇಮಕದಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಜಾರಿ ನಿರ್ದೇಶನಾಲಯವೇ ದೃಢಪಡಿಸಿದೆ. ಹಾಗಿದ್ದರೂ ಅದೇ ಆಡಳಿತ ಮಂಡಳಿಯನ್ನು ಮುಂದುವರಿಸಲು ಸರ್ಕಾರ ಮುಂದಾಗಿರುವುದು ಆತಂಕಕಾರಿ ವಿಚಾರವಾಗಿದ್ದು, ಇನ್ನೂ ಯಾವ ಭ್ರಷ್ಟಾಚಾರ ನಡೆಸಲು ಈ ಆಡಳಿತ ಮಂಡಳಿ ಮುಂದುವರಿಯಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ. ಏಪ್ರಿಲ್ 28ಕ್ಕೆ ಕೋಚಿಮೂಲ್ ಆಡಳಿತ ಮಂಡಳಿ ಚುನಾವಣೆಯನ್ನು ನಿಗದಿಪಡಿಸಿ ಕೋಲಾರ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ್ದು, ಲೋಕಸಭಾ ಚುನಾವಣೆ ನೆಪ ಹೇಳಿ ಹಾಲು ಒಕ್ಕೂಟದ ಚುನಾವಣೆಯನ್ನು ಮುಂದೂಡಲಾಗಿದೆ. ಆದರೆ ಕಳೆದ 5 ವರ್ಷಗಳ ಹಿಂದೆ 2019ರಲ್ಲಿ ಇದೇ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇದ್ದರೂ ಕೋಚಿಮೂಲ್ ಚುನಾವಣೆ ನಡೆಸಲಾಗಿತ್ತು. ಈಗಲೂ ಯಾಕೆ ನಡೆಸಲಿಲ್ಲ ಎಂದು ಪ್ರಶ್ನಿಸಿರುವ ಅವರು, ವಿನಾಕಾರಣ ಚುನಾವಣೆ ತಡ ಮಾಡಿ ಆಡಳಿತ ಮಂಡಳಿ ಮುಂದುವರಿಸುವ ಹುನ್ನಾರ ಸರ್ಕಾರ ಮಾಡುತ್ತಿದೆ ಎಂದು ಅವರು ಕಿಡಿಕಾರಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋಚಿಮೂಲ್ ವಿಭಜಿಸಿ ಚಿಮೂಲ್ ಪ್ರತ್ಯೇಕ ಮಾಡಿದರೂ ವಿನಾಕಾರಣ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಿರ್ದೇಶಕರು ನ್ಯಾಯಾಲಯದ ಮೊರೆ ಹೋದ ಕಾರಣ ವಿಭಜನೆ ನೆನಗುದಿಗೆ ಬಿತ್ತು. ಆದರೆ ಈಗ ಅದೇ ನಿರ್ದೇಶಕರು ವಿಭಜನೆ ನಂತರವೇ ಚುನಾವಣೆ ನಡೆಸುವಂತೆ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೋಗಿರುವ ಬಗ್ಗೆ ಮಾಹಿತಿ ಇದ್ದು, ಇದು ಹಾಸ್ಯಾಸ್ಪದ ಎಂದರು. ಈ ಎಲ್ಲಾ ತಂತ್ರಗಳು ಈಗಿನ ಆಡಳಿತ ಮಂಡಳಿಯನ್ನು ಮುಂದುವರಿಸುವುದೇ ಆಗಿದ್ದು, ಕೂಡಲೇ ಆಡಳಿತಾಧಿಕಾರಿಯನ್ನು ನೇಮಿಸಿ ಚುನಾವಣೆ ನಡೆಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಅವರು ತಿಳಿಸಿದರು. ಕೋಚಿಮೂಲ್ನಲ್ಲಿ ರೈತರ ಪರ ಯಾವುದೇ ತೀರ್ಮಾನ ಕೈಗೊಳ್ಳುತ್ತಿಲ್ಲ. ರೈತರಿಂದ ಖರೀದಿಸುವ ಹಾಲಿನ ಬೆಲೆಯನ್ನು ಈ ಸರ್ಕಾರ ಇಳಿಕೆ ಮಾಡಿದೆ. ಅಲ್ಲದೆ ಹಾಲಿನ ಮಾರಾಟ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಇನ್ನು ಹಾಲು ಹಾಕದ ಡೇರಿಯ ಮುಖವನ್ನೇ ನೋಡದ ವ್ಯಕ್ತಿಗಳಿಗೆ ಮತ್ತು ಹಕ್ಕು ನೀಡುವ ಮೂಲಕ ಹೈನು ರೈತರಿಗೆ ಅನ್ಯಾಯ ಮಾಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಲ್ಲದೆ ಈಗ ಇರುವ ಡೆಲಿಗೇಟ್ಗಳ ಅವಧಿ ಮುಗಿಯುವವರೆಗೂ ಚುನಾವಣೆ ಮುಂದೂಡಿ ನಂತರ ಸರ್ಕಾರದಿಂದ ನೂತನ ಡೆಲಿಗೇಟ್ಸ್ ನೇಮಕ ಮಾಡಿ ಚುನಾವಣೆ ಗೆಲ್ಲುವ ಕುತಂತ್ರ ಸರ್ಕಾರ ನಡೆಸುತ್ತಿದ್ದು, ಇಂತಹ ತಂತ್ರಗಳ ವಿರುದ್ಧ ಕಾನೂನು ಹೋರಾಟ ಅನಿವಾರ್ಯವಾದರೆ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧರಿರುವುದಾಗಿ ಕೆವಿ ನಾಗರಾಜ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಅವಧಿ ಈಗಾಗಲೇ ಮುಗಿದು 2 ತಿಂಗಳಾಗಿದೆ. ಆದರೂ ಕೂಡ ಇದುವರೆಗೂ ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಹಿಂದೆ ಜಿಲ್ಲಾಧಿಕಾರಿಗಳು ಏಪ್ರಿಲ್ 28ಕ್ಕೆ ಚುನಾವಣೆ ಘೋಷಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದಾದಮೇಲೆ ಇವರು ಲೋಕಸಭಾ ಚುನಾವಣೆಯ ಒಂದು ಅಡ್ಡ ಇಟ್ಕೊಂಡು ಇದನ್ನು ಏನು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಮುಂದಕ್ಕೆ ಹಾಕಿದ್ರು. ಈಗ ಆಡಳಿತ ಮಂಡಳಿನೇ ಮುಂದುವರಿಲಿ ಅಂತ. ಅದಾದಮೇಲೆ ಮತ್ತೆ 4-5 ಆರ್ಡರ್ಸು ಮಾಡಿದ್ದಾರೆ. ಒಂದು ಆರ್ಡ್ರಲ್ಲಿ ಏನು ನಮ್ಮ ಎಣಿಕೆ ಕಾರ್ಯ 3ನೇ ತಾರೀಕು ಮುಗೀತದೆ. 4-6ರಿಂದ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲಿಂದ ನಿಂತಿದೆಯೋ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡರ್ ಹಾಕ್ತಾರೆ. 23-24ರ ಒಂದು ಅದೇ ಏನು ಗಣನೆಗೆ ತಗೊಂಡು ಆ ವರ್ಷದ
ಇದನ್ನು ತಗೊಂಡು ಮತ್ತೆ ಒಂದು ವರ್ಷ ಮುಂದೂಡೋ ರೀತಿಯಲ್ಲಿ ಇನ್ನೊಂದು ಆರ್ಡರ್ ಹಾಕ್ತಾರೆ. ಮತ್ತೆ ತಿರುಗಿ ಕೊನೆ ಆರ್ಡ್ರಲ್ಲಿ ಏನು ಮಾಡ್ತಾರೆ, ಡೆಲಿಗೇಟ್ಸು ಯಾರು ಮಾಡ್ಕೊಂಡಿದ್ದಾರೆ, ಕರಡು ಮತದಾರ ಪಟ್ಟಿ ಯಾರು ಅನೌನ್ಸ್ ಮಾಡಿದ್ದಾರೆ ಅವರು ಚುನಾವಣೆಗಳು ನಡೆಸ್ಬೋದು ಅಂತ ಒಂದು ಆರ್ಡ್ರ್ ಹಾಕಿದ್ದಾರೆ ಕಳೆದ 15 ದಿವಸದಿಂದ. ಆದರೆ ಆ ಆರ್ಡ್ರೂ ಇಂಪ್ಲಿಮೆಂಟ್ ಆಗಿಲ್ಲ, ಹಿಂದಿನ ಆರ್ಡ್ರ್ಗಳು ಇಂಪ್ಲಿಮೆಂಟ್ ಆಗಿಲ್ಲ, ಏನೂ ಆಗಿದ್ರೆ ಈಗ ಒಂದು ವರ್ಷ ಚುನಾವಣೆಯನ್ನು ಮುಂದೂಡೋದಕ್ಕೆ ಏನೇನೋ ನೆಪ ಒಡ್ಡಿ ಮುಂದೂಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ. ಸಹಕಾರ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಅದಕ್ಕೆ ಆಡಳಿತಾಧಿಕಾರಿಯನ್ನು ಹಾಕಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇವತ್ತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಪ್ರಸ್ತುತ ರಾಜ್ಯ ಸರ್ಕಾರಿ ಸಚಿವರಾಗಿರುವ ರಾಜಣ್ಣ ಅವರು ಕಳೆದ ಹಲವು ದಶಕಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಇರುವ ನಾಯಕರಾಗಿದ್ದಾರೆ. ಆದರೆ ಅವರು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬ ನೀತಿ ಅನುಸರಿಸುತ್ತಿರುವುದು ವಿಪರ್ಯಾಸ. ಎಪಿಎಂಸಿ, ಟಿಎಪಿಸಿಎಂಸಿ ಸೇರಿದಂತೆ ಇತರೆ ಸಹಕಾರಿ ಕ್ಷೇತ್ರಗಳಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಿ ಆದೇಶಿಸಿರುವ ಸಹಕಾರಿ ಸಚಿವರು ಹಾಲು ಒಕ್ಕೂಟಕ್ಕೆ ಯಾಕೆ ಆಡಳಿತಾಧಿಕಾರಿಯನ್ನು ನೇಮಿಸಿಲ್ಲ ಎಂದು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಗೆಲುವು ಸಾಧಿಸಲು ಸಾಧ್ಯವಾಗದ ಕಾಂಗ್ರೆಸ್ ಸರ್ಕಾರ ಇದೀಗ ಕೋಚಿಮುಲ್ ಚುನಾವಣೆಯಲ್ಲಿಯೂ ಹಿನ್ನಡೆಯಲಾಗಿದೆ ಎಂದು ಹೆದರಿ ಪ್ರಸ್ತುತ ಚುನಾವಣೆಯನ್ನು ಮುಂದೂಡಲು ನಿರ್ಧರಿಸಿದ್ದು, ಇದಕ್ಕೆ ನ್ಯಾಯಾಲಯದ ಮೂಲಕವೇ ತಕ್ಕ ಪಾಠ ಕಲಿಸುವುದಾಗಿ ಮುನಿಯಪ್ಪ ಹೇಳಿದರು. ಅಲ್ಲದೆ ಕೂಡಲೇ ಕೋಚಿಮುಲ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಮತ್ತು ಈಗಿರುವ ಆಡಳಿತ ಮಂಡಳಿಯನ್ನು ರದ್ದು ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಇದೇ ತಾಲೂಕಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 2 ಕಾನೂನು ಇದೆಯಾ? ಎಪಿಎಂಸಿ ಎಲೆಕ್ಷನ್ ಆಗಿ 3 ವರ್ಷ ಆಗಿದೆ, ಅದು ಮುಗಿದು ಅದನ್ನು ನಿಲ್ಲಿಸಿದ್ದೀರಾ. ಇವಾಗ ತಾಲೂಕ್ ಪಂಚಾಯತಿ ಜಡ್ಪಿ ಅವೆಲ್ಲ ಬೇಕಾದ್ರೆ ಅದು ಸರ್ಕಾರದ ಅಂತ ಹೇಳೋಣ. ಕೋಆಪರೇಟಿವ್ ವಿಚಾರದಲ್ಲಿ ನಾನು ಎಪಿಎಂಸಿನ ಯಾಕೆ ತಗೊಂಡೆ ಅಂದರೆ ಕೋಆಪರೇಟಿವ್ ಮಿನಿಸ್ಟ್ರಿಗೆ ಹೇಳೋಕ್ಕೆ ಎಪಿಎಂಸಿ ತಗೊಂಡಿದ್ದು ಉದಾಹರಣೆ. ಈ ಥರ ಇಡೀ ಕರ್ನಾಟಕದಲ್ಲಿ ಇವನ್ನ ನಡೆಸ್ದೇನೆ ಇವ್ರನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಯಾಕೆ ಗೊತ್ತಾ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ವಿ ಬರ್ತೀವಂತೇಳಿ MP ಎಲೆಕ್ಷನ್ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಂತ ಅನುಮಾನ ಬಿಟ್ಬಿಟ್ಟು ಯಾವುದೂ ಕೈ ಸಿಕ್ಕಲ್ಲ ಅನ್ನೋ ಉದ್ದೇಶದಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ಗೆ ಹೇಳಕ್ಕೆ ನಾನು ಬಯಸ್ತೀನಿ. ಸುಧಾಕರ್ ಅವರೇ, ನೀವು ಶಾಲಾ ಕಂಟಿಟ್ಟು ಅಂತ ನಿಂದೆಲ್ಲ ಗೊತ್ತಿದೆ ನಮಗೆ, ಯಾಕಂದರೆ ನೀವು ಪ್ರಾಮಾಣಿಕ, ಒಂದು ಮಾತು ಒಬ್ಬರ ಮಾತು ಕೇಳಲ್ಲ. ನಾನು ನಿಂದೇನಿದೆ ಅಡ್ಮಿನಿಸ್ಟ್ರೇಟಿವ್ ನಡೆಸಿ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಇದರಲ್ಲಿ ಯಾಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಇದರಲ್ಲಿ ಯಾರನ್ನ ಉಳ್ಸೋಕ್ಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಮನವಿ ಮಾಡ್ತಾ ಇದ್ದೀವಿ, ಬೇಗನೆ ಎಲೆಕ್ಷನ್ ಮಾಡಬೇಕು. ಅಲ್ಲಿಂದ ತನಕ ಅಡ್ಮಿನಿಸ್ಟ್ರೇಟಿವ್ ಆಗ್ಬೇಕಂತ ಇಡೀ ನಾವು ಯಾರು 6 ತಾಲೂಕಿಂದ ಬಂದಿದ್ದೀವಿ, 6 ತಾಲೂಕರು ಒಮ್ಮತವಾಗಿ ಇದರಲ್ಲಿ ರಾಜಕೀಯ ಮಾಡಿಲ್ಲ. ಎಲ್ಲರೂ ಸೇರಿಕೊಂಡು ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಆಗಬೇಕು, ಇಲ್ಲ ನೀವು ಎಲೆಕ್ಷನ್ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಕೋಚಿಮುಲ್ನಲ್ಲಿ ಹೈನು ರೈತರ ಕಷ್ಟದೊಂದಿಗೆ ಚೆಲ್ಲಾಟವಾಡುತ್ತಿರುವ ಈಗಿನ ಆಡಳಿತ ಮಂಡಳಿ ಕೂಡಲೇ ರದ್ದಾಗಬೇಕು. ಚುನಾವಣೆ ನಡೆದರೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬ ಭೀತಿಯಿಂದಲೇ ಚುನಾವಣೆ ಮುಂದೂಡುವ ತಂತ್ರಗಳಿಗೆ ಸರ್ಕಾರ ಮೊರೆ ಹೋಗಿದ್ದು, ಸಹಕಾರ ಸಚಿವರು ಕೂಡಲೇ ಇತ್ತ ಗಮನ ಹರಿಸಿ ಕೋಚಿಮುಲ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಿ ಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ 6 ತಾಲೂಕುಗಳ ಮಾಜಿ ನಿರ್ದೇಶಕರು, ಮಾಜಿ ಅಧ್ಯಕ್ಷರು ಭಾಗವಹಿಸಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಸೆಯೇ ದುಃಖಕ್ಕೆ ಮೂಲ ಎಂದು ಗೌತಮ ಬುದ್ಧ ಹೇಳಿದ್ರ. ಸಿದ್ದರಾಮಯ್ಯ ಅವರು ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಎಂದು ಹೇಳುತ್ತಿದ್ದಾರೆ ಎಂದು ಕೇಂದ್ರ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಲೇವಡಿ ಮಾಡಿದ್ರ. ಬೆಂಗಳೂರಿನಲ್ಲಿ ಇಂದು ಜೆಡಿಎಸ್ ಮತ್ತು ಬಿಜೆಪಿಯಿಂದ ನೂತನ ಕೇಂದ್ರ ಸಚಿವರು ಸಂಸದರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಭೆಯಲ್ಲಿ ಅವರು ಮಾತನಾಡಿದ್ರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿದೆ. ಅದಕ್ಕಾಗಿ ಜನರನ್ನು ದೋಚುತ್ತಿದೆ. ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲ ಬೆಲೆ ಏರಿಕೆಗೆ ಗ್ಯಾರಂಟಿಗಳೇ ಕಾರಣ ಎಂದು ಕೇಂದ್ರ ಸಚಿವರು ದೂರಿದರು. ನಾಡಿಗೆ ಕುಮಾರಸ್ವಾಮಿ ಪರಿಚಯ ಆಗಿದ್ದು 2006ರಲ್ಲಿ ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಿದಾಗ ನನಗಿಂತ ಹಿರಿಯರಾದ ಯಡಿಯೂರಪ್ಪ ಅವರು ಸರ್ಕಾರ ನೀಡಿದರು. ಮುಕ್ತವಾಗಿ ಅಧಿಕಾರ ನಡೆಸಲು ಬಿಟ್ಟರು. ಆದರೆ ಕೆಲವರ ಕುತಂತ್ರದಿಂದ ಅಧಿಕಾರ ಹಸ್ತಾಂತರ ಆಗಲಿಲ್ಲ. ಅದು ನನ್ನ ತಪ್ಪಲ್ಲ. ನಾವು ಆವತ್ತು ಅಧಿಕಾರದಲ್ಲಿ ಮುಂದುವರೆದಿದ್ದರೆ ಇವತ್ತು ಕಾಂಗ್ರೆಸ್ ಇರುತ್ತಿರಲಿಲ್ಲ, ಸಂಪೂರ್ಣ ನೆಲಗಚ್ಚಿ ಹೋಗುತ್ತಿತ್ತು ಎಂದರು. ಜೆಡಿಎಸ್ ಬಿಜೆಪಿಯದ್ದು ಸಹಜ ಮೈತ್ರಿ. 2018ರಲ್ಲೂ ನನಗೆ ಬಿಜೆಪಿ ಜೊತೆ ಸೇರಿಯೇ ಸರ್ಕಾರ ಮಾಡುವ ಆಸಕ್ತಿ ಇತ್ತು. ಈಗ ಮುಕ್ತವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡುವುದಿಲ್ಲ. ಅದು ಮುಗಿದು ಹೋಗಿರುವ ಪ್ರಸಂಗ.
ಆಗಿರುವ ಎಲ್ಲ ಕಹಿ ಘಟನೆಗಳನ್ನು ಮರೆಯಬೇಕಿದೆ ಎಂದು ಹೇಳಿದರು. ಯಡಿಯೂರಪ್ಪ ಅವರು ಎಲ್ಲೆಡೆ ಓಡಾಟ ಮಾಡುತ್ತಿದ್ದಾರೆ. 82ರ ವಯಸ್ಸಿನಲ್ಲಿಯೂ ಅಭ್ಯರ್ಥಿಗಳ ಗೆಲುವಿಗೆ ಓಡಾಡಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನನಗೆ ನಿನ್ನೆ ಡೆಲ್ಲಿನಲ್ಲಿ ಯಾರೋ ಸ್ನೇಹಿತರು ಕೇಳ್ತಾ ಇದ್ರು, ಏನು ಕರ್ನಾಟಕದಲ್ಲಿ ಡೀಸೆಲ್ ಪೆಟ್ರೋಲ್ ಬೇರೆ ಏರಿಕೆ ಮಾಡಿದ್ದಾರಲ್ಲ ಅಂತ ಹೇಳಿ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ. ಹಿಂದೆ ಬುದ್ಧ ಒಂದು ಸಂದೇಶ ಕೊಟ್ಟರು, ಆಸೆಯೇ ದುಃಖಕ್ಕೆ ಮೂಲ ಅಂದರು. ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ಧರು ಅವರೇನು ಕೊಟ್ಟಿದ್ದಾರೆ ಸಂದೇಶ, ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತಕ್ಕಂಥ ಸಂದೇಶ ಕೊಟ್ಟುಬಿಟ್ಟಿದ್ದಾರೆ. ಈಗ ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತ ಹೇಳಿ. ಅದರಿಂದ ಇವತ್ತಿನ ಸರ್ಕಾರ ಜನಸಾಮಾನ್ಯರ ಮೇಲೆ ಏನು ಹೊರೆಯನ್ನು ಹೊರಿಸ್ತಾ ಇದ್ದಾರೆ, ಇದೆಲ್ಲವನ್ನ ಜನತೆ ಇವತ್ತು ಅವರಲ್ಲಿರ್ತಕ್ಕಂಥ ಅಸಮಾಧಾನಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಜನತೆಯೇ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರಲಿ, ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅವರನ್ನ ತಿರಸ್ಕಾರ ಮಾಡೋದ್ರ ಮುಖಾಂತರ ಮುಂದೆ ಒಂದು ಉತ್ತಮವಾದಂಥ ಜನಪರವಾದಂಥ, ಹಿಂದೆ ಯಡಿಯೂರಪ್ಪನವರು ನಾನು ಜೊತೆಗೂಡಿ ಅವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿದ್ದೇವೆ, ಆ ರೀತಿಯ ಒಂದು ಸರ್ಕಾರವನ್ನು ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ವೇದಿಕೆ ಮುಖಾಂತರ ನಾನು ಬಯಸಿ, ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಡಕನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ನಾವು ಹೆಚ್ಚು ನಾವು ಕಡಿಮೆ ಅಂತಕ್ಕಂಥ ಒಂದು ಭಾವನೆಗಳು ನಮ್ಮಲ್ಲಿ ಯಾರಲ್ಲೂ ಇರೋದು ಬೇಡ. ಯಾವುದೇ ರೀತಿಯ ನಮ್ಮ ಮನಸ್ಸಿನ ಮೇಲೆ ಕೆಲವು ಭಿನ್ನಾಭಿಪ್ರಾಯಗಳನ್ನು, ಒಂದು ಸಂಶಯಗಳನ್ನು ಮೂಡಿಸ್ತಕ್ಕಂಥ ವಾತಾವರಣವನ್ನು ಯಾರಾದರೂ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ, ಅದು ಯಾವುದಕ್ಕೂ ಕಿವಿಗೂಡದೆ ಒಗ್ಗಟ್ಟಾಗಿ ಒಂದು ಕುಟುಂಬದ ಅಣ್ಣ ತಮ್ಮಂದ್ರ ಥರ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು, ಎರಡೂ ಪಕ್ಷಗಳ ನಮ್ಮ ನಾಯಕರು ಒಂದಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ಜನಪರವಾದಂಥ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಒಂದು ಮನಸ್ಸಿನಲ್ಲೇ ಆ ಒಂದು ಸಂಕಲ್ಪವನ್ನು ಇವತ್ತು ಮನಸ್ಸಿನಲ್ಲಿ ನಾವು ಮೂಡಿಸ್ತಕ್ಕಂಥ ಮುಖಾಂತರ ಈ ಸನ್ಮಾನವನ್ನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಮಾಡಿಕೊಂಡ ಮೈತ್ರಿ ಮುಂದುವರಿಯಬೇಕು. ಮೈಸೂರು ಪಾಲಿಕೆ ಚುನಾವಣೆ ಇರಬಹುದು, ಮುಂಬರುವ ಯಾವುದೇ ಚುನಾವಣೆ ಹೊಂದಾಣಿಕೆ ಇರಬಹುದು. ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಹೋಗಬೇಕಿದೆ. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ನಾವು ಸಜ್ಜಾಗಬೇಕಿದೆ ಎಂದು ಕುಮಾರಸ್ವಾಮಿ ಕರೆ ನೀಡಿದರು. ನಮ್ಮಲ್ಲಿ ಯಾವುದೇ ಒಡಕು ತರಬಾರದು. ನಮ್ಮಲ್ಲಿ ಯಾರೂ ಕಡಿಮೆ ಯಾರೂ ಹೆಚ್ಚು ಎನ್ನುವ ಪ್ರಶ್ನೆ ಇಲ್ಲ. ಒಂದು ಕುಟುಂಬದ ಅಣ್ಣ ತಮ್ಮಂದಿರ ರೀತಿ ಹೋಗಬೇಕು. ಯಾರೇ ಒಗ್ಗಟ್ಟು ಮುರಿಯಲು ಮುಂದಾದರೆ ಅದನ್ನು ಕಿವಿ ಮೇಲೆ ಹಾಕಿಕೊಳ್ಳಬಾರದು ಎಂದು ಸಚಿವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಇನ್ನು ಈ ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಪಾಲ್ಗೊಂಡಿದ್ದರು. ಅಲ್ಲದೆ ಜೆಡಿಎಸ್ ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಎಲ್ಲ ಸಂಸದರು ಭಾಗಿಯಾಗಿ ಅಭಿನಂದನೆ ಸ್ವೀಕರಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬೆಂಗಳೂರು. ತುಮಕೂರು ಜಿಲ್ಲೆಯ ಜೀವನಾಡಿ ಹೇಮಾವತಿ ನೀರನ್ನ ಕುಣಿಗಲ್ ಮೂಲಕ ಮಾಗಡಿಗೆ ಕೊಂಡೊಯ್ಯುವ ಲಿಂಕ್ ಕೆನಾಲ್ ಕಾಮಗಾರಿ ನಿಲ್ಲಿಸಲು ನಡೆದ ನಿರಂತರ ಹೋರಾಟ 25ರಂದು ಜಿಲ್ಲೆ ಬಂದ್ಗೆ ಕರೆ ನೀಡುವ ಮೂಲಕ ಮತ್ತಷ್ಟು ಉಗ್ರ ರೂಪ ತಾಳುತ್ತಿದೆ. ಗುಬ್ಬಿ ತಾಲೂಕು ಬಂದ್ ಯಶಸ್ವಿಯಾಗಿ ನಡೆಸಲು ಸಮಿತಿಯ ಎಲ್ಲ ಮುಖಂಡರು ಸಾಮೂಹಿಕ ನಾಯಕತ್ವದಲ್ಲಿ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಸಭೆಯಲ್ಲಿ ಬಿಜೆಪಿ, ಜೆಡಿಎಸ್ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಾಗಿ 30 ವರ್ಷದ ಹಿಂದೆ ಹೇಮಾವತಿ ನೀರು ತರಲು ನಡೆಸಿದ ಉಗ್ರ ಹೋರಾಟದ ಮಾದರಿಯಲ್ಲೇ ಈಗ ನೀರು ಉಳಿಸಿಕೊಳ್ಳಲು ಹೋರಾಟ ನಿರಂತರ ನಡೆಸಲು ಬದ್ಧರಾಗಿದ್ದೇವೆ ಎಂದು ತಿಳಿಸಿ ಬಂದ್ ಹೇಗೆ ನಡೆಸುವ ಬಗ್ಗೆ ತಮ್ಮ ಸಲಹೆ ಸೂಚನೆ ನೀಡಿದರು. ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಈ ಹಿಂದೆ ಲಿಂಕ್ ಕೆನಾಲ್ ಯೋಜನೆಗೆ ಒಪ್ಪಿಗೆ ನೀಡಿದ ತಾಂತ್ರಿಕ ಸಲಹಾ ಸಮಿತಿಯನ್ನೇ ಮತ್ತೊಮ್ಮೆ ಪರಿಶೀಲನೆಗೆ ನಿಯೋಜಿಸುವ ಸರ್ಕಾರ ಕಣ್ಣೊರೆಸುವ ತಂತ್ರ ಬಳಸಿದೆ. ಕಳ್ಳನ ಮುಂದೆ ಕಣಿ ಹೇಳಿದಂತೆ ಈ ಸಲಹಾ ಸಮಿತಿ ಕಾಮಗಾರಿಗೆ ಅಸ್ತು ನೀಡಲಿದೆ. ಒಂದೆರಡು ತಾಲೂಕು ಹಿತಾಸಕ್ತಿಗೆ ಇಡೀ ಜಿಲ್ಲೆಗೆ ಅನ್ಯಾಯ ಮಾಡುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಹೋರಾಟವೇ ಅಸ್ತ್ರ ಎಂದರು. 1440 ಕ್ಯೂಸೆಕ್ಸ್ ನೀರು ಹರಿಸುವ ಆಧುನಿಕ ನಾಲೆಯಲ್ಲಿ ನೀರು ತೆಗೆದುಕೊಂಡು ಹೋಗಲಿ. ಅದನ್ನು ಬಿಟ್ಟು ಲಿಂಕ್ ಕೆನಾಲ್ ಒಮ್ಮೆಲೆ 11 ಟಿಎಂಸಿ ನೀರು ಹರಿಸುವ ಹುನ್ನಾರದ ವಿರುದ್ಧ ರೈತರು ದನಿಯಾಗಿ ನಿಲ್ಲಬೇಕು. ಮಂಗಳವಾರ ಬಂದ್ ಯಶಸ್ವಿಗೆ ಬರಬೇಕು ಎಂದು ಕರೆ ನೀಡಿದರು.
ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ಜಿಲ್ಲೆಯ ಎಲ್ಲ ಶಾಸಕರು ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು, ಬೀದಿಗಿಳಿದು ಹೋರಾಟ ಮಾಡಿದರೆ ಮಾತ್ರ ಕಾಮಗಾರಿ ನಿಲ್ಲಿಸಲು ಸಾಧ್ಯ ಎಂದು ಹೇಳಿದರು. ಎಲ್ಲ ಶಾಸಕರು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬೆಂಬಲಿಗರೊಂದಿಗೆ ಬರಬೇಕು. ಕಾಮಗಾರಿ ನಡೆಸಲು ಪೊಲೀಸರನ್ನು ಬಳಸುತ್ತಾರೆ. ನಮ್ಮ ಹೋರಾಟ ಹತ್ತಿಕ್ಕಲು ಜೈಲಿನ ಭಯ ತೋರುತ್ತಾರೆ. ಯಾವುದಕ್ಕೂ ಜಗ್ಗದೆ ಈ ತಿಂಗಳ 25ರಂದು ತಮ್ಮ ಗ್ರಾಮದಲ್ಲಿ ಬಂದ್ ನಡೆಸಿ ಗುಬ್ಬಿಗೆ ಬಂದು ಸಾವಿರಾರು ಜನರ ಶಕ್ತಿ ಪ್ರದರ್ಶನ ಆಗಬೇಕು ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಕುಣಿಗಲ್, ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ ಈ ಕ್ಷೇತ್ರಗಳು ಮಾತ್ರ ಉಳಿಸಿಕೊಳ್ಳಲು ಡಿಸಿಎಂ ನಮ್ಮ ರೈತರ ಮೇಲೆ ದರ್ಪ ತೋರಲು ಸಿದ್ಧರಿದ್ದಾರೆ ಎಂದು ಆರೋಪಿಸಿದರು. ರೈತರ ಶಕ್ತಿ ಏನೆಂದು ಹೋರಾಟದಲ್ಲಿ ತೋರಬೇಕು. ಬಂದ್ ಯಶಸ್ವಿ ಜೊತೆಗೆ ಕಾನೂನು ಹೋರಾಟದ ಆಲೋಚನೆ ಮಾಡಬೇಕು ಎಂದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್ಟಿ ಭೈರಪ್ಪ ಮಾತನಾಡಿ, ರಾಷ್ಟ್ರೀಯ ನೀರಾವರಿ ಸಮಿತಿ ಪ್ರಕಾರ ಯಾವುದೇ ಮುಖ್ಯ ನಾಲೆಯಲ್ಲಿ ಲಿಂಕ್ ಕೆನಾಲ್ ಮಾಡುವಂತಿಲ್ಲ. ಎಲ್ಲ ನೀತಿ ನಿಯಮ ಗಾಳಿಗೆ ತೂರಿ ಈ ಪೈಪ್ಲೈನ್ ಮಾಡಿರುವುದು ಅಕ್ರಮ. ಜಿಲ್ಲೆಯ 7-8 ತಾಲೂಕಿಗೆ ಅನ್ಯಾಯ ಮಾಡುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಿರಂತರ ನಿರ್ಣಾಯಕಗೊಳಿಸಬೇಕಾಗಿದೆ ಎಂದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ಸರ್ಕಾರದ ವಿರುದ್ಧ ನಡೆಯುವ ಹೋರಾಟ ಗಂಭೀರತೆ ಹೊಂದಿರಬೇಕು. ಬಂದ್ ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ಯಶಸ್ವಿಯಾಗಿ ನಡೆಯಬೇಕು. ಗ್ರಾಮೀಣ ಭಾಗಕ್ಕೆ ಮೊದಲು ಕರಪತ್ರ ಹಂಚಿ ಪ್ರಚಾರ ಮಾಡಬೇಕು. ಮನದಟ್ಟು ಮಾಡಿ ಹೋರಾಟಕ್ಕೆ ಕರೆ ತರಬೇಕು. ಎಲ್ಲ ಕಚೇರಿಗಳು ಬಂದ್ ಮಾಡಬೇಕು. ಸಂತೆಗಳು, ಶಾಲೆಗಳು ಬಂದ್ ಆಗಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಎಸ್ ನಂಜೇಗೌಡ, ಸಿಆರ್ ಶಂಕರಕುಮಾರ್, ಪಿಬಿ ಚಂದ್ರಶೇಖರ ಬಾಬು, ಜಿಡಿ ಸುರೇಶ್ ಗೌಡ, ಯೋಗಾನಂದ ಕುಮಾರ್, ಹೊನ್ನಗಿಡಿ ಗೌಡ, ಹಾರನಹಳ್ಳಿ ಪ್ರಬಣ್ಣ, ಜಿಆರ್ ಶಿವಕುಮಾರ್, ಜಿಎನ್ ಅಪ್ಪಣ್ಣಸ್ವಾಮಿ, ಶಶಿಕುಮಾರ್, ಎಚ್ಡಿ ಯಲ್ಲಪ್ಪ, ವರ್ತಕರ ಸಂಘದ ದಯಾನಂದ್, ಹೋಟೆಲ್ ಮಾಲೀಕರ ಸಂಘದ ಕಾಂತರಾಜ್, ರೈತ ಸಂಘದ ಲೋಕೇಶ್, ಪಾರ್ಥಸಾರಥಿ, ಗಂಗಸಂದ್ರ ಮಂಜಣ್ಣ, ಬಿ ಲೋಕೇಶ್ ಮತ್ತಿತರರು ಹಾಜರಿದ್ದರು. ರಂಗನಾಥ್, ಸಿಟಿವಿ ನ್ಯೂಸ್, ಗುಬ್ಬಿ. ಯಾವುದೇ ಸ್ವಾಮೀಜಿ ಆಗಲು ಅರ್ಹಡ್ ವರ್ಗಗಳನ್ನ ಗೆಲ್ಲಬೇಕಾ? ಅಷ್ಟೇ ಅಲ್ಲ, ಮೋಹ, ಮದ, ಮಾತ್ಸರ್ಯಗಳನ್ನ ತ್ಯಜಿಸಿದರೆ ಮಾತ್ರ ಗುರುಗಳಾಗಲು ಸಾಧ್ಯ. ಆದರೆ ಇಲ್ಲಿ ಇಬ್ಬರು ಸ್ವಾಮೀಜಿಗಳು ಯಾವುದೇ ಅರ್ಹಡ್ ವರ್ಗಗಳನ್ನ ಗೆಲ್ಲದೆ ಆಸ್ತಿಗಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಮಾರಣಾಂತಿಕ ಹಲ್ಲೆಗೆ ಮುಂದಾಗಿದ್ದು, ಈ ಮಾರಾಮಾರಿಯಲ್ಲಿ ಸ್ವಾಮೀಜಿಯೊಬ್ಬರು ಮೃತಪಟ್ಟಿದ್ದಾರೆ. ಹಾಗಾದರೆ ಯಾರು ಆ ಸ್ವಾಮೀಜಿಗಳು? ಯಾಕೆ ಅವರ ನಡುವೆ ಜಗಳ ಅನ್ನೋದನ್ನ ನೀವೇ ನೋಡಿ. ಸ್ವಾಮೀಜಿ ಎಂದರೆ ಎಲ್ಲ ಆಸೆಗಳನ್ನು ತ್ಯಜಿಸಿ ಕೇವಲ ಧಾರ್ಮಿಕ ವಿಚಾರಗಳನ್ನು ಪ್ರಸಾರ ಮಾಡುವ ಸಾಧಕರಾಗಬೇಕು. ಅಲ್ಲದೆ ಸಮಾಜದ ಒಳಿತಿಗಾಗಿ ಶ್ರಮಿಸುವ ಗುರುಗಳಾಗಬೇಕು. ಆದರೆ ಇದು ಯಾವುದನ್ನೂ ಮಾಡದ ಸ್ವಾಮಿಗಳಿಬ್ಬರು ಆಸ್ತಿಗಾಗಿ ಕಿತ್ತಾಡಿಕೊಂಡು ಒಬ್ಬರು ಮಾರಾಮಾರಿಯಲ್ಲಿ ಮೃತಪಟ್ಟಿದ್ದರೆ ಮತ್ತೊಬ್ಬರು ಕೊಲೆ ಮಾಡಿದ ಆರೋಪದಡಿ ಜೈಲು ಸೇರಿದ್ದಾರೆ. ಆನಂದ ಮಾರ್ಗ ಆಶ್ರಮಕ್ಕೆ ಸೇರಿದ ಆಸ್ತಿ ವಿವಾದ ಹಿನ್ನೆಲೆ ಇಬ್ಬರು ಸ್ವಾಮಿಗಳ ನಡುವೆ ಮಾರಾಮಾರಿ ನಡೆದಿದೆ. ಈ ಗಲಾಟೆಯಲ್ಲಿ ಒಬ್ಬ ಸ್ವಾಮೀಜಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಸಂತೇನಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ಆಚಾರ್ಯ ಚಿನ್ಮಯಾನಂದ ಅವಧೂರ್ 65 ವರ್ಷದ ಇವರು ಆಚಾರ್ಯ ಧರ್ಮ ಪ್ರಾಣಾನಂದ ಅವರಿಂದ ಕೊಲೆಯಾಗಿರುವ ಆರೋಪ ಕೇಳಿಬಂದಿದೆ. ಮಾಲೂರು ತಾಲೂಕಿನ ಸಂತೇನಹಳ್ಳಿಯ 4 ಎಕರೆ ಆಶ್ರಮದ ಜಾಗಕ್ಕಾಗಿ ವಿವಾದ ನಡೆದಿದ್ದು, ಈ ವಿವಾದ ಕೊಲೆಯಲ್ಲಿ ಅಂತ್ಯವಾಗಿದೆ. ಕಳೆದ ಹಲವು ವರ್ಷಗಳಿಂದ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಇಂದು ಬೆಳಗ್ಗೆ ನ್ಯಾಯಾಲಯಕ್ಕೆ ದಾಖಲೆ ಸಹಿತ ಹೋಗುವ ವೇಳೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಎನ್ನಲಾಗಿದ್ದು, ಗಂಭೀರ ಗಾಯಗೊಂಡ ಚಿನ್ಮಯಾನಂದ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಸ್ವಾಮೀಜಿ ಮೃತಪಟ್ಟಿದ್ದಾರೆ. ಆಚಾರ್ಯ ಧರ್ಮಪ್ರಾಣಾನಂದ ಹಾಗೂ ಅರುಣ್ ಎಂಬುವವರನ್ನು ಮಾಲೂರು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಶ್ರೀನಿವಾಸ್ ಅಂತ, ನಾನು ಆನಂದ್ ಮಾರ್ಗ ಸ್ಕೂಲ್ ಕಿತ್ತಂಡೂರಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಾಮೀಜಿಯವರು ತುಂಬ ಒಳ್ಳೆಯವರು ಸರ್. ಬಡಬಗ್ಗರಿಗೆ ಎಲ್ರಿಗೂ ಸಹಾಯ ಮಾಡೋರು, ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಡೋವಂಥವ್ರು, ಕಾಸು ತಗೊಳ್ದೆ ಅವರು ಎಜುಕೇಷನ್ ಕೊಡೋರು. ಯಾರಾದರೂ ನಮಗಿಂತ ಏನಾದ್ರು ಟ್ರೀಟ್ಮೆಂಟ್ ಬೇಕು ಅಂತಂದರೆ ಹೋಗ್ಬಿಟ್ಟು ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡಿಸೋವಂಥವ್ರು. ಇವತ್ತು ಸ್ವಾಮೀಜಿ ಇಲ್ಲದೆ ಸ್ಕೂಲ್ ಅನಾಥ ಆಗಿಬಿಟ್ಟಿದೆ ಸರ್. ಒಂಥರ ನಾಲ್ಕು ನಿಲ್ಲದ ದೋಣಿ ಥರ ಆಗಿಬಿಟ್ಟಿದೆ. ಅವರಿಲ್ಲದೆ ಇನ್ನು ಸ್ಕೂಲ್ ಹೇಗೆ ನಡೆಯುತ್ತೋ ಅಂತಂದ್ಬಿಟ್ಟು ತುಂಬ ಇದಾಗ್ಬಿಟ್ಟು. ನೀವು ಅಲ್ಲಿ ಹೋಗ್ತಾ ಇದ್ರಾ ಮಾಲೂರು?
ಸರ್ ಇಲ್ಲ ಮಾಲು ಹೋಗಿದ್ದೀನಿ, ನೋಡಿದ್ದೀನಿ ಮಾಲೂರ್ ಹತ್ರ. ಅವರು ಕೇಸು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ರು, ಬರ್ತಾ ಇದ್ರು. ಏನು ಕೇಸು? ಸುಮಾರು ಒಂದು 10 ವರ್ಷದಿಂದ ಅದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಸರ್. ಅಲ್ಲಿ ಪಾಲಿಟೆಕ್ನಿಕ್ ಇದೆ, ಆನಂದ್ ಮಾರ್ಗ ಪಾಲಿಟೆಕ್ನಿಕ್ ಅಂತ. ಅದೇನು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕೇಸುಗಳು ನಡೀತಾ ಇದೆ. ಸೊ ಆ ಕೇಸುಗಳಿಗೆಲ್ಲ ದಾದ ಹೋಗ್ತಾ ಇದ್ರು, ಬರ್ತಾ ಇದ್ರು. ಸರಿ ಒಂದು ಸ್ಕೂಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅವ್ರ ಮೇಲೆ. ಮೊದಲೇ ಒಂದು ಸಾರಿ ಒಂದು 4-5 ವರ್ಷದ ಹಿಂದ್ಗಡೆನೇ ಅಟ್ಯಾಕ್ ಆಗಿತ್ತು ಸ್ಕೂಲ್ ಹತ್ರ ಬಂದು. ಅವತ್ತಿಂದನೂ ಸ್ವಲ್ಪ ಭಯದ ವಾತಾವರಣನೇ ಇತ್ತು. ದಾದಾಜಿ ಅವ್ರಿಗೆ ಸ್ವಲ್ಪ ಥ್ರೆಟ್ ಇತ್ತು ಆ ಕಡೆಯಿಂದ. ಹೋಗ್ತಾ ಇರಲಿಲ್ಲ, ಅಲ್ಲಿಗೆ ಹೋದ್ರೂ ವಾಪಸ್ ಬಂದುಬಿಡ್ತಾ ಇದ್ರು. ಏನೋ ವಿಧಿ ಅಂತ ಅಂದ್ಕೊಳ್ತೀನಿ. ನಿನ್ನೆ 3 ಗಂಟೆಯಲ್ಲಿ ದಾದ ಸ್ಕೂಲ್ ಹತ್ರ ಇದ್ದರು, ಮತ್ತು 3 ಗಂಟೆಯಲ್ಲಿ ಸ್ಕೂಲ್ ಹತ್ರದಿಂದ ಕೋಲಾರ್ಗೆ ಹೋದ್ರು. ಕೋಲಾರಿಂದ ಮತ್ತು ಮಾಲೂರ್ಗೆ ಹೋಗಿರೋ ಅಂತಿದ್ರು. ಅಲ್ಲಿಂದ ಮತ್ತೆ ರಾತ್ರಿ ಅಲ್ಲೇ ಹಾಲ್ಟ್ ಆಗಿದ್ದಾರೆ. ಬೆಳಿಗ್ಗೆ 6 ಗಂಟೆಯಲ್ಲಿ ಏನೋ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಅಂತ ನಾನು ನೋಡಲಿಲ್ಲ, ನಮಗೆ ಗೊತ್ತಿಲ್ಲ. ಅಲ್ಲಿರೋವಂಥವ್ರು ಯಾರೋ ದಾದ ಒಂದು ವಿಡಿಯೋನು ಮಾಡಿದ್ದಾರೆ. ಅವರು 8 ದಿನ ಮೇಲೆ ವಿಡಿಯೋ ಇಂಚಿಂದ ಹೊರಗಡೆ ಒಂದು 3 ಜನ ಹೆಸರು ಹೇಳಿದ್ದಾರೆ. ಅವ್ರ ವಿಡಿಯೋ ಇದೆ, ಕರೆಕ್ಷನ್ ಮಾಡ್ತೀನಿ. 3 ಜನ ಸೇರಿಕೊಂಡು ಅವ್ರಿಗೆ ಮುಖಕ್ಕೆಲ್ಲ ಸ್ಪ್ರೇ ಮಾಡಿ ನಾನೇನು ಈ ಥರ ಹೊಡೆದಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅವ್ರಿಗೆ ಯಾರೇ ಆಗಲಿ ಸರ್, ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟು ಅವ್ರಿಗೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಂದರೆ ನಮ್ಮ 100 ಜನ ಮಕ್ಕಳನ್ನ ಅನಾಥ ಮಾಡಿದ್ದಾರೆ ಅವರು. ನಮ್ಗೆ ಅನ್ನ ಕೊಟ್ಟಂಥ ದೇವ್ರನ್ನ ಇವತ್ತು ಹೊಡೆದಿದ್ದಾರೆ. ಎಷ್ಟು ಸಾವಿರಾರು ಜನ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸ ಕೊಟ್ಟರು. ಸುಮಾರು 20 ವರ್ಷದಿಂದ ಅವರು ಸ್ಕೂಲನ್ನು ನಡೆಸಿ ಸಾವಿರಾರು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಟ್ಟಂಥವ್ರು. ಅಂಥ ಒಂದು ಎಜುಕೇಷನ್ ಕೊಡುವಂಥ ಒಂದು ದೇವ್ರನ್ನ ಅವರು ಇವತ್ತು ಕಿತ್ಕೊಂಡಿದ್ದಾರೆ. ಅವ್ರಿಗೆ ದೇವ್ರಂತೂ ಒಳ್ಳೇದು ಮಾಡಲ್ಲ ಸರ್. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ರಾಜ್ಯ ಸರ್ಕಾರ ತುಮಕೂರು ಜಿಲ್ಲೆಗೆ 25.3 ಟಿಎಂಸಿ ನೀರು ಬಿಡುಗಡೆ ಮಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪ್ರೇರಣೆಯಿಂದ ರಾಮನಗರ ಹಾಗೂ ಕನಕಪುರ ಜಿಲ್ಲೆಯಲ್ಲಿ ನೀರು ಇದ್ದರೂ ನಮ್ಮ ನೀರು ಕದಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. 1000 ಕೋಟಿ ಮಂಜೂರಾತಿ ಪಡೆದಿದ್ದರೂ ಪರ್ಸೆಂಟೇಜ್ಗಾಗಿ ಹೋರಾಟ ಮಾಡಿ ನೀರು ಪಡೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಆರೋಪಿಸಿದರು. ತಿಪಟೂರು ನಗರದ ಖಾಸಗಿ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ, ರಾಜ್ಯ ಸರ್ಕಾರ ತುಮಕೂರು ಜಿಲ್ಲೆಗೆ 25.3 ಟಿಎಂಸಿ ನೀರು ಬಿಡುಗಡೆ ಮಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪ್ರೇರಣೆಯಿಂದ ರಾಮನಗರ ಹಾಗೂ ಕನಕಪುರ ಜಿಲ್ಲೆಯಲ್ಲಿ ನೀರು ಇದ್ದರೂ ನಮ್ಮ ನೀರು ಕದಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. 1000 ಕೋಟಿ ಮಂಜೂರಾತಿ ಪಡೆದಿದ್ದರೂ ಪರ್ಸೆಂಟೇಜ್ಗಾಗಿ ಹೋರಾಟ ಮಾಡಿ ನೀರು ಪಡೆಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಆರೋಪಿಸಿದರು. ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು, ಎಲ್ಲ ತಾಲೂಕುಗಳಿಗೆ ನೀರಿನ ಅಭಾವ ಸೃಷ್ಟಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿರುವುದು ಕಾನೂನು ಬಾಹಿರ ಮತ್ತು ಅಪರಾಧವಾಗಿದೆ. ನಮಗೆ 18 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ನೀರು ಇಲ್ಲದೆ ರೈತರು ಕಂಗಾಲಾಗುವ ಸ್ಥಿತಿ ಎದುರಾಗಿದೆ. ಇಂತಹ ಪರಿಸ್ಥಿತಿ ತಿಳಿದಿದ್ದರೂ ರಾಜ್ಯ ಸರ್ಕಾರ 2 ಜಿಲ್ಲೆಗೆ ನೀರು ಪೂರೈಸಲು ಮುಂದಾಗುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ ಎಂದರು. ತುಮಕೂರು ನಗರ ಸೇರಿದಂತೆ ಎಲ್ಲ ತಾಲೂಕುಗಳು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದ್ದು, ಎಲ್ಲ ತಾಲೂಕುಗಳು ಸೇರಿದಂತೆ ತಿಪಟೂರು ತಾಲೂಕಿನ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ವಕೀಲರ ಸಂಘ ಸೇರಿ ಎಲ್ಲ ಸಂಘ ಸಂಸ್ಥೆಗಳು, ಅಂಗಡಿ ಮುಗ್ಗಟ್ಟು ಮಾಲೀಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಬಂದ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಏನು ತುಮಕೂರು ಜಿಲ್ಲೆಗೆ ನಮಗೆ ಬರಬೇಕಾಗಿದ್ದ ನೀರೇ ಬಂದಿಲ್ಲ. ಏನು 27 ಟಿಎಂಸಿ ನೀರು ಏನು ನಮ್ಮ ಕಾಲುವೆಯಲ್ಲಿ ಹರಿಬೇಕಾಯ್ತು, ಇದುವರೆಗೂ ಆ ಚಾನಲ್ ಶುರುವಾದಿಂದ ಇದುವರೆಗೂ ಹರಿದಿಲ್ಲ. ಹೊಲಗಾಲಿಗಳಿಗೆ ನೀರು ಕೊಡಕ್ಕೆ ಆಗಿಲ್ಲ ಇವರು ಹೇಮಾವತಿ ಅವರು. ಆದರೂ ಸಹಿತ ಏನೋ ಅಲ್ಪ ಸ್ವಲ್ಪ ನೀರು ಬರೋದ್ರಲ್ಲೇ ಏನು ಬಲಾಢ್ಯ ಪಾಲಾಗ್ತಾ ಇದೆ ನೀರು. ನಾವು ಹೇಳ್ತಾ ಇರೋದು, ಯಾವ ಪಕ್ಷ ಇರುತ್ತೋ ಅವನು ನೀರು ಎತ್ಕೊಂಡು ಹೋಗೋದೇ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಬಹುದು. ಬಲಾಢ್ಯ ಪಾಲ್ ನೀರು ಆಗ್ಬಾರ್ದು, ಅವನ ಶಕ್ತಿ ಇದ್ದಾಗ ಅಷ್ಟೇ ನೀರು ತಗೊಂಡು ಹೋಗುವಂತ ಇದಾಗಬಾರ್ದು. ಆ ಉದ್ದೇಶದಿಂದಲೇ ನಾವು ಏನು ತುಮಕೂರು ಜಿಲ್ಲೆ 25ನೇ ತಾರೀಕು ಬಂದ್ ಕರೆದಿದ್ರು, ಅವತ್ತು ತಿಟ್ಟೂರು ಸಹ ಸಂಪೂರ್ಣ ಬಂದ್ ಮಾಡಬೇಕು. ಮತ್ತೆ ಯಾವ ತಿಟ್ಟೂರಿನ ರೈತ ಮತ್ತೆ ನಾಗರಿಕರು ಮತ್ತೆ ವಿದ್ಯಾರ್ಥಿಗಳು, ವಕೀಲರು, ವೈದ್ಯರು ಎಲ್ಲರೂ ಸಹಿತ ಭಾಗವಹಿಸಿ ಆ ಬಂದನ್ನ ಯಶಸ್ವಿಗೊಳಿಸಿ ನಮ್ಮ ನೀರಿನ ಹಕ್ಕನ್ನ ಪಡೆದುಕೊಳ್ಬೇಕು ಅಂತ ಈ ಮೂಲಕ ಹೇಳ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಹಸಿರು ಸೇನೆ ಅಧ್ಯಕ್ಷ ದೇವರಾಜು, ತಿಮ್ಮೇಗೌಡ, ಗಡಬನಹಳ್ಳಿ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ನಾಗರಾಜ್, ಸಿಟಿವಿ ನ್ಯೂಸ್, ತಿಪಟೂರು.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಸ್ತೆ ದಾಟುತ್ತಿದ್ದ ವೃದ್ಧೆಯ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹರಿದ ಪರಿಣಾಮ ಸ್ಥಳದಲ್ಲಿಯೇ ವೃದ್ಧೆ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ನಗರದಲ್ಲಿ ಇಂದು ಮುಂಜಾನೆ ನಡೆದಿದೆ. ರಸ್ತೆ ದಾಟುತ್ತಿದ್ದ ವೃದ್ಧೆಯ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹರಿದ ಪರಿಣಾಮ ಸ್ಥಳದಲ್ಲಿಯೇ ವೃದ್ಧೆ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ನಗರದಲ್ಲಿ ಇಂದು ಮುಂಜಾನೆ ನಡೆದಿದೆ. ನಂಜನಗೂಡಿನ ಮೇದಾರ ಬೀದಿಯ ನಿವಾಸಿ 75 ವರ್ಷದ ಪಾರ್ವತಮ್ಮ ಮೃತ ದುರ್ದೈವಿಯಾಗಿದ್ದಾಳೆ. ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿ ರಸ್ತೆ ದಾಟುತ್ತಿದ್ದ ವೇಳೆ ಚಾಮರಾಜನಗರ ಕಡೆಯಿಂದ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಅತಿ ವೇಗವಾಗಿ ಬಂದು ವೃದ್ಧೆ ಪಾರ್ವತಮ್ಮ ಮೇಲೆ ಹರಿದಿದೆ. ಕೆಳಗಡೆ ಬಿದ್ದು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ನಂಜನಗೂಡು ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿದ್ದರಾಜು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ.
ಸಾರಿಗೆ ಬಸ್ ಮತ್ತು ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂಬಂಧ ನಂಜನಗೂಡು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಬಳಿ ಇರುವ ಸರ್ಕಾರಿ ಆದರ್ಶ ಶಾಲೆಯಲ್ಲಿ ಜಮಿಯತ್ ಉಲ್ಮಾ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರ್ಶ ಶಾಲೆಯಲ್ಲಿ ವೇದ್ಯಾಭ್ಯಾಸ ಮಾಡಿ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿ ಅಖಿಲ್ ಬಿಆರ್ ಮತ್ತು ವಿಷ್ಣುಪ್ರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಬಳಿ ಇರುವ ಸರ್ಕಾರಿ ಆದರ್ಶ ಶಾಲೆಯಲ್ಲಿ ಜಮಿಯತ್ ಉಲ್ಮಾ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರ್ಶ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿ ಅಖಿಲ್ ಬಿಆರ್ ಮತ್ತು ವಿಷ್ಣುಪ್ರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಈ ಜಮಿಯತ್ ಉಲ್ಮಾ ಸಂಘಟನೆಯ ಉದ್ದೇಶ ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತದೆ ಎಂಬುದಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಇಂತಹ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಶಿಕ್ಷಣದಲ್ಲಿ ಅತ್ಯುತ್ತಮ ಅಂಕ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಬೇಕು. ಆದ್ದರಿಂದ ಜಮಿಯತ್ ಉಲ್ಮಾ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಎಲ್ಲ ಶಾಲೆಗಳಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆಯಾ ಶಾಲೆಗಳಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಮಾಡಲಾಗುತ್ತಿದೆ ಎಂದು ಸಂಘಟಕರು ಹೇಳಿದರು. ಶಾಲೆಯ ಮುಖ್ಯ ಶಿಕ್ಷಕ ಎನ್ವಿ ಬೈರೆಡ್ಡಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದಿರುವ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದಿರುವ ಮಕ್ಕಳಿಗೆ ಸಮಾನವಾಗಿ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಪರಿಶ್ರಮ, ಮಕ್ಕಳ ಕಾಳಜಿಯಿಂದ ಉತ್ತಮ ಅಂಕ ಪಡೆಯಲು ಸಾಧ್ಯ. ಇಂತಹ ವಿದ್ಯಾರ್ಥಿಗಳಿಗೆ ಜಮಿಯತ್ ಉಲ್ಮಾ ಸಂಘಟನೆ ಯಾವುದೇ ಧರ್ಮ, ಜಾತಿ ಎನ್ನದೆ ಅತ್ಯುತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನದಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಜಮಿಯತ್ ಉಲ್ಮಾ ಸಂಘಟನೆ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ತಿಳಿಸಿದರು. ನಂತರ ಕರವೇ ಸ್ವಾಭಿಮಾನಿ ಬಣ ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ವಿದ್ಯಾರ್ಥಿಗಳು ಇತ್ತೀಚೆಗೆ ಕೆಟ್ಟ ಚಟುವಟಿಕೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಕೆಟ್ಟ ಚಟುವಟಿಕೆಗಳಿಂದ ದೂರ ಇದ್ದು ಓದಿದರೆ ಮಾತ್ರ ಪ್ರತಿಫಲ ಸಿಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದು ಹೇಳಬಹುದು. ಹಾಗೆ ಮಕ್ಕಳಿಗೆ ಆದರ್ಶ ವ್ಯಕ್ತಿಗಳಾದ ಅಂಬೇಡ್ಕರ್, ಎಪಿಜೆ ಅಬ್ದುಲ್ ಕಲಾಂ ಸ್ಫೂರ್ತಿಯನ್ನು ಪಡೆದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮೌಲಾನಾ ರಿಜ್ವಾನ್ ಅಹಮದ್, ಹಾಫೀಜ್ ಕಲೀಮುಲ್ಲಾ, ಜಬೀವುಲ್ಲಾ, ಆಸಿಬುಲ್ಲಾ ಹಾಗೂ ಶಾಲಾ ಶಿಕ್ಷಕರು ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಫೋನ್ ಪೇ ವೆರಿಫೈ ಹೆಸರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ 79 ಮಂದಿಯಿಂದ 40 ಲಕ್ಷ ವಂಚಿಸಿದ ಆರೋಪಿಯನ್ನ ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿ ಆತನಿಂದ 6 ಮೊಬೈಲು, 45 ಸಿಮ್ ಕಾರ್ಡ್ಗಳನ್ನು ಜಪ್ತಿ ಮಾಡಲಾಗಿದೆ. ಕೆಎಚ್ಬಿ ಕಾಲೋನಿ ನಿವಾಸಿ ಶಿವಪ್ರಸಾದ್ ಶಂಕರಪ್ಪ ಮಾಡಗಿ ಬಂಧಿತ ಆರೋಪಿಯಾಗಿದ್ದಾನೆ. ಫೋನ್ ಪೇ ವೆರಿಫೈ ಹೆಸರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ 79 ಮಂದಿಯಿಂದ 40 ಲಕ್ಷ ವಂಚಿಸಿದ ಆರೋಪಿಯನ್ನು ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿ ಆತನಿಂದ 6 ಮೊಬೈಲ್, 45 ಸಿಮ್ ಕಾರ್ಡ್ ಜಪ್ತಿ ಮಾಡಲಾಗಿದೆ. ಕೆಎಚ್ಬಿ ಕಾಲೋನಿ ನಿವಾಸಿ ಶಿವಪ್ರಸಾದ್ ಶಂಕರಪ್ಪ ಮಾಡಗಿ ಬಂಧಿತ ಆರೋಪಿಯಾಗಿದ್ದಾನೆ. ಜನರಿಂದ ವಂಚಿಸಿದ 40 ಲಕ್ಷ ಹಣ ಐಷಾರಾಮಿ ಜೀವನ ನಡೆಸಲು ಖರ್ಚು ಮಾಡಿದ್ದಾನೆ. ಪೊಲೀಸರು 12,000ವಷ್ಟೇ ಆರೋಪಿಯಿಂದ ಜಪ್ತಿ ಮಾಡಿದ್ದಾರೆ. ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ದತ್ತಾಂಶಗಳನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅವರ ಮೊಬೈಲ್ ಸಂಖ್ಯೆಗಳನ್ನು ಸಂಗ್ರಹಿಸಿ ಅವರಿಗೆ ಕರೆ ಮಾಡಿ ವಂಚಿಸುತ್ತಿದ್ದ ಆರೋಪಿ ಎಸ್ಬಿಐ ಮುಖ್ಯ ಕಚೇರಿಯಿಂದ ಕರೆ ಮಾಡುತ್ತಿದ್ದೇನೆ ಎಂದು ಹೇಳಿ ಫೋನ್ಪೇನಲ್ಲಿ ಯುಪಿಐ ಐಡಿ ವೆರಿಫೈ ಮಾಡಿ ಹಣದ ಲಿಮಿಟ್ ಸೆಟ್ ಮಾಡಲು ಹೇಳುತ್ತಿದ್ದ. ಅವರ ಮೂಲಕವೇ ತಾನು ಹೇಳಿದ ಯುಪಿಐ ಐಡಿ ದಾಖಲಿಸಿ ಚಿನ್ನಾಭರಣ ಹಾಗೂ ಮೊಬೈಲ್ ಮಳಿಗೆಗಳ ಯುಪಿಐಗೆ ಹಣ ವರ್ಗಾಯಿಸಿ ಹಣ ವಂಚನೆ ಮಾಡುತ್ತಿದ್ದ. ಲಿಮಿಟ್ ಸರ್, ನಿಮ್ ಲಿಮಿಟ್ ಮೈ ಲಿಮಿಟ್ ಓಕೆ ಸರ್. ಪ್ರೊಸೀಡ್ ಟು ಪೇ ಕೊಡ್ರಿ. ಪ್ರೊಸೀಡ್ ಟು ಪೇ. ಪ್ರೊಸೀಡ್ ಕೊಡ್ಮೇಲೆ ಮತ್ತೆ ಇನ್ನೊಂದ್ಸಲ ಪೇ ಅಂತ ಬರ್ತದೆ, ಪೇ ಕ್ಲಿಕ್ ಮಾಡ್ರಿ. ಹಾ ರೀ. ಈಗ ಏನ್ ಕೇಳ್ತ ನೆಕ್ಸ್ಟ್ ನಿಮ್ಗ? ಅದೇ ಕೇಳ್ತೀರಿ ಈಗ. ಪಿನ್ ಎಂಟರ್ ಪಿನ್ ಅಂತ ಬಂತ ನಿಮ್ಗೆ? ಹಾ. ಅಲ್ಲಿ ನಿಮ್ ಮೊಬೈಲ್ ಹಾಕ್ರಿ, ನನಗೆ ಹೋಗ್ಬೇಡ್ರಿ ಬಾಯಿಂದ. ನಿಮ್ ಮೊಬೈಲ್ ನೀವು ಹಾಕ್ರಿ. ಅದೇ ನಾವೇ ಹಾಕ್ಬೇಕು ಸರ್. ನನಗೆ ಹೇಳಕ್ ಹೋಗ್ಬೇಡ್ರಿ, ಬಾಯಿಂದ ಹೇಳಕ್ ಹೋಗ್ಬೇಡ್ರಿ. ಹಾ. ನನಗ್ ಶೇರ್ ಮಾಡಕ್ ಹೋಗ್ಬೇಡ್ರಿ, ಬಾಯಿಂದ ಹೇಳಕ್ ಹೋಗ್ಬೇಡ್ರಿ. ಹಾ ಹಾ ಹಾ. ಅಲ್ಲ ಆದ್ಮೇಲೆ ನೆಕ್ಸ್ಟ್ ಯುವರ್ ಲಿಮಿಟ್ ಸಕ್ಸೆಸ್ಫುಲ್ ಅಂತ ಸೆಟ್ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ಯು ಆರ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಹೌದೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದೌದು.
ತಿರುಪತಿ ಜ್ಯುವೆಲರ್ಸ್ ಅಂತ ಹೇಳಿ ಬಂಟದ. ಜ್ಯುವೆಲರ್ಸ್ ಅನ್ನಲ್ಲ ಸರ್, ಎಕ್ಸಾಂಪಲ್ ಈಗ ಎಲ್ಲ ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಂಪಲ್ ಅದು ನಿಮ್ ಲಿಮಿಟ್ ಸೆಟ್ ಆಗುತ್ತೆ. ನಿಮ್ಗೆ ಸಂಗಮ್ ಅಂತ ಹಾಕೊಡ್ರಲ್ಲ ನಿಮ್ದು ಹೆಸರು. ಹಾಕೊಂಡೇವ್ರಿ. ಹಾ, ಪಿನ್ ಹಾಕಿ ಓಕೆ ಅಂತ ಕೊಡ್ರಿ. ಓಕೆ ಮಾಡ್ಬೇಕೀಗ ಇದಕ್ಕ. ಓಕೆ ಕೊಟ್ಟ ಮೇಲೆ ಲಿಮಿಟ್ ಸೆಟ್ ಆಯ್ತು ಸರ್. ನಾನ್ ನಿಮ್ಗೆ ಏನು OTP ಸೀಕ್ರೆಟ್ ನಂಬರ್ ಏನ್ ಕೇಳ್ತಿಲ್ಲ, ಟೆನ್ಷನ್ ತಗೋಬೇಡ್ರಿ. ಬೀದರ್ಲಿಂದ CO ಮಾತಾಡ್ತ ಬೀದರ್ದು. ಹೌದ್ರಿ. ಈಗ ಓಕೆ ಮಾಡಂತ್ರಿ. ಓಕೆ ಕೊಡ್ರಿ ಸರ್. ಓಕೆ ಕೊಟ್ಟ ಇನ್ನ ಪ್ರೊಸೀಜರ್ ಇನ್ನ ಮೂರ್ ಸ್ಟೆಪ್ ಮಾಡ್ಬೇಕು. ನಿಮ್ ರೊಕ್ಕ ಎಲ್ಲಿ ಕಟ್ ಆಗಲ್ಲ. ನಿಮ್ ರೊಕ್ಕ ತೊಗೊಂಡು ನಾವ್ ಏನ್ ಮಾಡ್ರಿ, ಕನೆಕ್ಟಿಂಗ್ ಸೆಕ್ಯೂರ್ಲಿ ಅಂತ ಬರ್ತ ನೋಡ್ರಿ. ಆಯ್ತು ಸರ್, ಓಕೆ ಆಯ್ತು. ಅಮೌಂಟ್ ಬಂತು ಇಲ್ಲಿ ಎಟ್ IBL ಅಂತ ಹೇಳಿ ಬಂತು. ಏನಂತ ಬಂತ ಹೇಳಿ ಅದು ಹೋದ್ರದು ಪೇ ಸಕ್ಸಸ್ಫುಲ್ ಎಟ್ 12. ಡನ್ ಅಂತ ಕೊಡ್ರಿ. ಓಕೆ ಅಂತಿದ್ಯಾ ಡನ್ ಅಂತಿದ್ಯಾ ಅಲ್ಲಿ? ಡನ್ ಅದ ರೀ. ಡನ್ ಅಂತ ಕೊಡ್ರಿ. ಹಾ ರೀ. ಡನ್ ಅಂತ ಕೊಟ್ಮೇಲೆ ಹಿಸ್ಟ್ರಿ ಬಂದ ಹಿಸ್ಟ್ರಿದಾಗ ಹೋಗ್ಬೇಕು ಈಗ. ಹಿಸ್ಟ್ರಿ ಓಪನ್ ಮಾಡ್ರಿ. ಹಿಸ್ಟ್ರಿ ಓಪನ್ ಮಾಡ್ರಿ. ಹಿಸ್ಟ್ರಿ ರೀ. ಹಾ, ಈಗ ಹಿಸ್ಟ್ರಿ ಓಪನ್ ಮಾಡ್ರ. ಫೋನ್ ಪೇ ಹಿಸ್ಟ್ರಿ ಓಪನ್ ಮಾಡ್ರಿ. ಏನ್ ವಾಪಸ್ ಬರ್ತಾನ್ರಿ ಈಗ? ಹಾ, ವಾಪಸ್ ಬರ್ತಾರ. ನಿಮ್ಮ ಅಮೌಂಟ್ ನಿಮ್ಗೆ ತೊಗೊಂಡ್ ಸರ್, ನಾವೇನ್ ಮಾಡೋದು? ನಿಮ್ ಅಮೌಂಟ್ ತಗೊಂಡು ಅದೇ ಅಂತೀವಿ ನೋಡ್ರಿ. ಮತ್ತ ಅದು 1 ಲಕ್ಷ ಮಾಡ್ಕೊಡ್ರದು. 75 1 ಲಕ್ಷ ರೀ. ಅದಕ್ಕೆಲ್ಲ 25 ಹಾಕ್ರಿ. 24,990 ರೂಪಾಯಿ ಹಾಕೋರಿ ಸರ್. ನಾ ಕೇಳ್ತಾನಿಂದ್ರಿ ಯಾರಿಗಾರ. ಹಲೋ. ಹಾ, ಹೇಳ್ರಿ ಯಾರಿಗೆ ಕೇಳ್ತೀರಿ? ನೋಡ್ತಾ ನಾವ್ ವಿಚಾರ ಮಾಡ್ತಾ, ಯಾಕಂದ್ರೆ ಇದು ನನಗೆ ಯಾಕೋ ಜರ ಇದು ಅನ್ಸಲತ್ತದ. ನಾ ಲೈನ್ ಇರ್ತೀನಿ ಮಾರ. ಯಾರೋ ಕಾನ್ಫರೆನ್ಸ್ ಹಾಕ್ರಿ. ಹಂಗೇನ್ರ ಐತಂದ್ರಿ ಲೈನ್ ಇರ್ತೀನಿ ಸರ್. ಕಾನ್ಫರೆನ್ಸ್ ಹಾಕ್ರಿ. ಯಾರು ಕೇಳೋ ಅವಶ್ಯಕತೆ ಇಲ್ಲ ಸರ್. ಕೇಳ್ತಾ ನಿಂತ್ರಿ ಒಂಥರ. ಮೇ 29ರಂದು ಬಸವ ಕಲ್ಯಾಣ ತಾಲೂಕಿನ ಯಳವಂತಗಿ ಗ್ರಾಮದ ಸಂಗಪ್ಪ ಮಾದಪ್ಪ ಕಲ್ಯಾಣ ಅವರಿಗೆ 75,000 ವಂಚಿಸಿದ್ದ ಸಂಗಪ್ಪ ಈ ಕುರಿತು ಠಾಣೆಗೆ ದೂರು ನೀಡಿದ್ದರು. ಮುಡಬಿ ಪೊಲೀಸ್ ಠಾಣೆಯಲ್ಲಿ IT ಕಾಯ್ದೆ ಅಡಿ ವಂಚನೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ವಿಶೇಷ ತಂಡ ರಚಿಸಲಾಗಿತ್ತು. ಸೈಬರ್ ಪೊಲೀಸರ ನೆರವಿನಿಂದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು SP ಚನ್ನಬಸವಣ್ಣ ಮಾಹಿತಿ ನೀಡಿದ್ದಾರೆ. ಜಿಲ್ಲೆ ಪೊಲೀಸ್ನಲ್ಲಿ ಅದು ವಿಶೇಷವಾಗಿ ಸೈಬರ್ ಪ್ರಕರಣಗಳನ್ನು ತನಿಖೆ ಮಾಡುವಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ನಮ್ಮ ಅಧಿಕಾರಿಗಳು ಸಾಧಿಸಿದ್ದಾರೆ. ನಮ್ಮ ಮಂಠಾಳ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿಯ ಮುಡ್ಬಿ PSI ಅವರ ಒಂದು ತಂಡ ಏನಿದೆ, ನಮ್ಮ ರಾಜ್ಯಾದ್ಯಂತ ಸುಮಾರು 79 ಪ್ರಕರಣಗಳನ್ನು ಸೈಬರ್ ಅಪರಾಧಗಳನ್ನು ಮಾಡಿರುವಂತಹ ವ್ಯಕ್ತಿಯನ್ನು ಏನಂದರೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನು ಮೂಲತಃ ಬೀದರ್ ನಗರದವನೇ ಆಗಿರ್ತಾನೆ. ಈ ಹಿಂದೆ ಇಲ್ಲಿ ಏನಂದರೆ BCAನ ಕಲ್ತ್ಬಿಟ್ಟು ಆಮೇಲೆ ಈ ಕಾಲ್ ಸೆಂಟರ್ನಲ್ಲಿ ಜಾಬ್ ಮಾಡಬೇಕಾದ್ರೆ ಫಸ್ಟ್ ಅವನು ಸೈಬರ್ ಫ್ರಾಡ್ನ ಮಾಡ್ತಾನೆ. ಅಲ್ಲಿ ATM ಕಾರ್ಡನ್ನ ಏನಂದರೆ ದುರ್ಬಳಕೆ ಮಾಡಿಕೊಂಡು ಕೆಲವೊಂದು ಮೊಬೈಲ್ ಫೋನ್ಗಳನ್ನು ಪರ್ಚೇಸ್ ಮಾಡಿ ಏನಂತಂದರೆ ಮಾಡಿರ್ತಾನೆ. ಆ ಪ್ರಕರಣದಲ್ಲಿ ಕೂಡ ಅವನು ದಸ್ತಗಿರಿಯಾಗಿರ್ತಾನೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆತನನ್ನು ನಾವು ವಿಚಾರಣೆ ಮಾಡಿದಾಗ ನಮ್ಮ ಜಿಲ್ಲೆಯ ಒಟ್ಟು 6 ಪ್ರಕರಣಗಳು ಏನಂದರೆ ಅವನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಮತ್ತು ಇನ್ನು ಉಳಿದ ಕಡೆಗಳಲ್ಲಿ ರಾಜ್ಯಾದ್ಯಂತ ಏನಂದರೆ ಸುಮಾರು 73 ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾನೆ. ಒಟ್ಟು ಏನಂದರೆ ಸುಮಾರು 42 ಲಕ್ಷದಷ್ಟು ಹಣವನ್ನು ವಂಚನೆ ಮಾಡಿದ್ದಾನೆ. ಇನ್ನೂ ಕೂಡ ಏನಂದರೆ ಪರಿಶೀಲನೆ ಜಾರಿಯಲ್ಲಿದೆ. ಸುಮಾರು 6 ಮೊಬೈಲ್ ಫೋನ್ಗಳು, ಒಂದು 40ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಕೂಡ ನಾವೇನಂದರೆ ಇಲ್ಲಿ ಅವನಿಂದ ಸೀಸ್ ಮಾಡಿದ್ದೀವಿ. ಆರೋಪಿ ಬೀದರ್ ನಗರದ ಕರ್ನಾಟಕ ಕಾಲೇಜಿನಲ್ಲಿ BCA ಪದವಿ ಪೂರೈಸಿದ್ದು ಹಿಂದೆ ಬೆಂಗಳೂರಿನಲ್ಲಿ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿಯೂ 4.50 ಲಕ್ಷ ಮೌಲ್ಯದ 150 ಮೊಬೈಲ್ಗಳನ್ನು ದೋಚಿದ ಆರೋಪ ಇದೆ. ಆನ್ಲೈನ್ನಲ್ಲಿ ಜನರನ್ನು ವಂಚಿಸಲು ಆರಂಭಿಸಿದ ಆರೋಪಿ ಕರ್ನಾಟಕದಲ್ಲಿ 79 ಪ್ರಕರಣ ಮಾಡಿರುವುದಾಗಿ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ಇಂತಹ ಆನ್ಲೈನ್ ಆರೋಪಿಯನ್ನು ಬಂಧಿಸಿ ಇನ್ನಷ್ಟು ವಂಚನೆ ಆಗುವುದನ್ನು ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಂದ್ರಯ್ಯಸ್ವಾಮಿ, CTV ನ್ಯೂಸ್, ಬೀದರ್. ನಂಜನಗೂಡು ತಾಲೂಕು ಸುತ್ತೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ವಿದ್ಯಾರ್ಥಿನಿ ರಕ್ಷಿತಾ 52 ಮತಗಳನ್ನು ಪಡೆದು ಶಾಲೆಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಂಜನಗೂಡು ತಾಲೂಕು ಸುತ್ತೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ವಿದ್ಯಾರ್ಥಿನಿ ರಕ್ಷಿತಾ 52 ಮತ ಪಡೆದು ಶಾಲೆಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಉಪಮುಖ್ಯಮಂತ್ರಿ ಹುದ್ದೆಗೆ ಶಾಲೆಯ ವಿದ್ಯಾರ್ಥಿ ಹೇಮಂತ್ ನಾಯಕ 29 ಮತ ಪಡೆದು ಆಯ್ಕೆಗೊಂಡಿದ್ದಾರೆ.
ಈ ಕುರಿತು ಶಾಲೆ ಮುಖ್ಯ ಶಿಕ್ಷಕ ಎನ್ ನಾಗರಾಜು ಮಾತನಾಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಹಕ್ಕು ಮತದಾನ ಹೇಗೆ ಚಲಾಯಿಸಬೇಕು, ನಮ್ಮ ಮತದಾರರಿಂದ ದೇಶಕ್ಕೆ ಏನು ಅನುಕೂಲವಾಗುತ್ತದೆ, ಎಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಹೇಗೆ ಅವರನ್ನು ಆಯ್ಕೆ ಮಾಡಿಕೊಂಡರೆ ನಮ್ಮ ದೇಶದ ಸಂಪತ್ತು ಹೇಗೆ ಉಳಿಸಿಕೊಳ್ಳುವರು ಎಂದು ಮಕ್ಕಳಲ್ಲಿ ಅರಿವು ಮೂಡಿಸುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಕಳೆದ ವಾರದಿಂದಲೂ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವುದು, ಚುನಾವಣೆ ಸಿದ್ಧತೆ, ಮತದಾನದ ಮೂಲಕ ಮಕ್ಕಳಿಗೆ ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಶಾಲಾ ಮಂತ್ರಿಮಂಡಲದ ಚುನಾವಣೆಯನ್ನು ನಡೆಸಿ ಚುನಾವಣೆಯ ಮೂಲಕ ಮಕ್ಕಳೇ ತಮ್ಮ ಏನು ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗಿತ್ತು. ಮಕ್ಕಳಿಗೆ ಚುನಾವಣೆ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಅಂದರೆ ಪ್ರಜೆಗಳೇ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವ ರೀತಿ ಅನ್ನೋದನ್ನ ಅವರಿಗೆ ತೋರಿಸೋ ಮೂಲಕ ಅವರು ಕೂಡ ಇಲ್ಲಿ ಶಾಲೆಯಲ್ಲಿ ತಮ್ಮ ನಾಯಕರನ್ನು ತಾವೇ ಮತದಾನದ ಮೂಲಕ ಆಯ್ಕೆ ಮಾಡಿಕೊಂಡ್ರು. ಈ ಒಂದು ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಯಾಗಿ ರಕ್ಷಿತಾ 52 ಮತಗಳನ್ನು ಪಡೆದು 8ನೇ ತರಗತಿ ವಿದ್ಯಾರ್ಥಿ. ಇವರು ಶಾಲಾ ಏನೋ ಮಂತ್ರಿಮಂಡಲ ಇದೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾಳೆ. ಅದೇ ರೀತಿ ಉಪಮುಖ್ಯಮಂತ್ರಿಯಾಗಿ ಹೇಮಂತ್ ನಾಯಕ SM ಇವರು 29 ಮತಗಳನ್ನು ಪಡೆದು 8ನೇ ತರಗತಿ ವಿದ್ಯಾರ್ಥಿ ಈತ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾನೆ. ಚುನಾವಣೆ ಅಧಿಕಾರಿಯಾಗಿ ಶಿಕ್ಷಕ ಗಗನ ನೇಮಕವಾಗಿದ್ದು, ಎಲ್ಲ ಸಹ ಶಿಕ್ಷಕಿಯರು ಪಾಲ್ಗೊಂಡು ಶಾಂತಿಯುತವಾಗಿ ಮತದಾನದ ಅರಿವನ್ನು ಮಕ್ಕಳಿಗೆ ಕಲಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ರಕ್ಷಿತಾ ಹಾಗೂ ಉಪಮುಖ್ಯಮಂತ್ರಿ ಹೇಮಂತ್ ನಾಯಕ ಮಾತನಾಡಿ, ಶಾಲೆಯಲ್ಲಿ ನಾವು 18 ವರ್ಷ ಆದ ನಂತರ ಮತದಾನ ಹೇಗೆ ಮಾಡಬೇಕು, ಎಂಥವರನ್ನ ಆಯ್ಕೆ ಮಾಡಿಕೊಂಡರೆ ಉತ್ತಮ, ದೇಶ ಮುಂದುವರಿಯಬೇಕಾದರೆ ನಮ್ಮ ಮತದಾನ ಎಷ್ಟು ಮುಖ್ಯವೆಂದು ಅರಿವು ಆಯಿತು ಎಂದು ಹೇಳಿದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಅಪಘಾತಗಳಿಗೆ ಪೊಲೀಸು, ಅಧಿಕಾರಿ, ಶ್ರೀಮಂತ, ಸಾಮಾನ್ಯ ಎಂಬ ಭೇದವಿಲ್ಲ. ಬೈಕ್ಗಳಲ್ಲಿ ಸಂಭವಿಸುವ ಅಪಘಾತದಲ್ಲಿ ಬಹುತೇಕ ಸಾವು ಹೆಚ್ಚಾಗಿದೆ. ಪೊಲೀಸರ ಭಯದಿಂದ ಹೆಲ್ಮೆಟ್ ಧರಿಸುವುದು ವ್ಯರ್ಥ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಸ್ವಯಂ ಪ್ರೇರಣೆಯಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಐಸಿಐಸಿಐ ಲ್ಯಾಂಬರ್ಡ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಸಿಬ್ಬಂದಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ತಲೆಗೆ ಹೆಲ್ಮೆಟ್ ಧರಿಸಿ ನಿಮ್ಮ ಜೀವ ನೀವೇ ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು. ಒಂದು ವೇಳೆ ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು. ಕಾರು ಚಾಲಕರು ಸೀಟ್ ಬೆಲ್ಟ್ ಧರಿಸಬೇಕು. ಪೊಲೀಸ್ ಸಿಬ್ಬಂದಿ ಬೈಕ್ ಚಾಲನೆ ಮಾಡುವಾಗ ತಾವು ಮೊದಲು ಹೆಲ್ಮೆಟ್ ಧರಿಸಿ ಇತರೆ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವಂತೆ ಪ್ರೇರಣೆ ನೀಡಬೇಕು ಎಂದರು. ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ನಾವು ಪೊಲೀಸರು, ನಮಗೆ ಯಾರು ಏನೂ ಕೇಳೋದಿಲ್ಲ, ಫೈನ್ ಹಾಕೋದಿಲ್ಲ ಎಂದು ತಾತ್ಸಾರ ಮಾಡಬಾರದು ಎಂದರು. ಇವತ್ತು ICICI ಬೊಂಬಾರ್ಡ್ ಇನ್ಶೂರೆನ್ಸ್ ಕಂಪನಿ ವತಿಯಿಂದ ದೊಡ್ಡಬಳ್ಳಾಪುರ ಉಪವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಹೆಲ್ಮೆಟನ್ನು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಂಸ್ಥೆಯ ಪ್ರತಿನಿಧಿಯಾದ ಸುಖಿಯ ಅವರು ಸಹ ಈ ಒಂದು ದಿನ ಪಾಲ್ಗೊಂಡು ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಹೆಲ್ಮೆಟನ್ನು ವಿತರಣೆ ಮಾಡಿದರು. ಒಟ್ಟಾರೆಯಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ಗೆ 1000 ಹೆಲ್ಮೆಟನ್ನು ಹೊಸಕೋಟೆ ಮತ್ತು ಆನೇಕಲ್ ಉಪವಿಭಾಗ, ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ಉಪವಿಭಾಗ ವ್ಯಾಪ್ತಿಯಲ್ಲಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಇತರೆ ಕಡೆ ಸಹಿತ ಅವರು ಕೈ ಜೋಡಿಸಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಅವರು ಏನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ಆಗ್ತಾ ಇದ್ದಾವೆ. ಜೊತೆಗೆ ಸಾಕಷ್ಟು ಅಪಘಾತ ಪ್ರಕರಣಗಳನ್ನು ನಾವು ನೋಡಿದಾಗ ಮೇನಾಗಿ 2 ವೀಲರ್ನಲ್ಲಿರುವ ಸಂಚರಿಸುವ ಏನು ಸವಾರಿರ್ತಾರೆ ಅವರು ಹೆಲ್ಮೆಟ್ ಹಾಕದೇ ಇರುವುದು ಅವರು ಸಾವನ್ನಪ್ಪಲಿಕ್ಕೆ ಪ್ರಮುಖ ಕಾರಣ ಆಗಿದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ವಿವಿಧ ಶಾಲೆಗಳು ಹಾಗೂ PM ಶ್ರೀ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿವಿಧ ಭಂಗಿಗಳ ಯೋಗ ಪ್ರದರ್ಶಿಸುವ ಮೂಲಕ ಆಚರಣೆ ಮಾಡಲಾಯಿತು.
ಶಿಕ್ಷಣ ಸಮನ್ವಯ ಅಧಿಕಾರಿ ವೆಂಕಟರಾಮ್ ಮಾತನಾಡಿ, ಆರೋಗ್ಯವಂತ ಜನತೆ ದೇಶದ ಶಕ್ತಿಯಾಗಿದೆ. ಈ ನಿಟ್ಟಿನಲ್ಲಿ ದೇಶಾದ್ಯಂತ ಈ ದಿನ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಉತ್ತಮ ಆಹಾರದ ಜೊತೆಗೆ ದೇಹ ದಂಡನೆಯ ಮೂಲಕ ನಮ್ಮ ಆರೋಗ್ಯವನ್ನು ಸದೃಢಗೊಳಿಸುವ ಬಗ್ಗೆ ಮಕ್ಕಳಿಗೆ ತಿಳಿಸಿದರು. ಸೂರ್ಯ ನಮಸ್ಕಾರ, ತಾಡಾಸನ, ವೃಕ್ಷಾಸನ, ಅರ್ಧಚಕ್ರಾಸನ, ವೀರಭದ್ರಾಸನ, ಪ್ರಾಣಾಯಾಮ, ಧ್ಯಾನ ಹೀಗೆ ಯೋಗ ನಾನಾ ಆಸನಗಳನ್ನು ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಪ್ರದರ್ಶಿಸುವ ಮೂಲಕ ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಕ್ರವಾರ ಉತ್ಸಾಹದಿಂದ ಆಚರಿಸಲಾಯಿತು. ಬಾಗೇಪಲ್ಲಿ ಬಿಇಒ ತನುಜಾ ಮಾತನಾಡಿ, ಯೋಗ ನಮ್ಮ ದೈನಂದಿನ ಬದುಕಿಗೆ ಅಗತ್ಯವಿದೆ. ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕು. ಯೋಗಾಸನವನ್ನು ನಿಯಮಿತವಾಗಿ ಮಾಡುವ ಮೂಲಕ ಅನೇಕ ಕಾಯಿಲೆಗಳನ್ನು ದೂರ ಮಾಡಬಹುದಾಗಿದೆ. ಅಲ್ಲದೆ ಆರೋಗ್ಯಕರ ಸಮಾಜಕ್ಕೂ ಕೂಡ ಇದು ಪೂರಕ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಆರ್ ಹನುಮಂತರೆಡ್ಡಿ, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಕೆ ವರ್ಣಿ, ಯೋಗ ಶಿಕ್ಷಕ ರಘುನಾಥ್ ರೆಡ್ಡಿ, ಈಶ್ವರಪ್ಪ, ಅರುಣೋದಯ ಶಾಲೆಯ ಉಮಾದೇವಿ, ಶಿವಪ್ಪ, ಮಂಜುನಾಥ್, ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕ್ರೀಡಾಭ್ಯಾಸಗಳು ಶಾರೀರಿಕ ಸದೃಢತೆ ರೂಪಿಸಲಿವೆ. ವಿದ್ಯಾರ್ಥಿಯ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಬುನಾದಿಯಾಗಲಿವೆ. ವಿದ್ಯಾರ್ಥಿ ಹಂತದಲ್ಲಿ ನಿರಂತರ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಬೇಕೆಂದು ಪೆರೇಸಂದ್ರ ಶಾಂತ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಪ್ರೀತಿ ಸುಧಾಕರ್ ಕರೆ ನೀಡಿದರು. ಕ್ರೀಡಾ ಅಭ್ಯಾಸಗಳು ಶಾರೀರಿಕ ಸದೃಢತೆ ರೂಪಿಸಲಿದೆ. ವಿದ್ಯಾರ್ಥಿಯ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಬುನಾದಿಯಾಗಲಿದೆ. ವಿದ್ಯಾರ್ಥಿ ಹಂತದಲ್ಲಿ ನಿರಂತರ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಬೇಕೆಂದು ಶಾಂತಾ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಪ್ರೀತಿ ಸುಧಾಕರ್ ಕರೆ ನೀಡಿದರು. ರಾಜ್ಯ ಐಸಿಎಸ್ಸಿ ಶಾಲೆಗಳ ಒಕ್ಕೂಟದ ಪ್ರಾದೇಶಿಕ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶಾಂತಾ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಪ್ರಾದೇಶಿಕ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಶಾಂತಾ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಪ್ರೀತಿ ಸುಧಾಕರ್ ಮಾತನಾಡಿದರು. ವ್ಯಕ್ತಿಯಲ್ಲಿ ಸುಪ್ತವಾಗಿರುವ ಶಕ್ತಿ, ಸಾಮರ್ಥ್ಯ, ಕೌಶಲ, ಗುಣ, ಮೌಲ್ಯ ಹಾಗೂ ಕನಸುಗಳನ್ನು ಹೊರಹೊಮ್ಮಿಸಲು ಶಾಲಾ ಹಂತದ ಕ್ರೀಡಾ ಚಟುವಟಿಕೆಗಳು ಅಗತ್ಯ ನೆಲೆ ಹಾಗೂ ಪ್ರೇರಣೆ ಒದಗಿಸುತ್ತವೆ. ಕ್ರೀಡೆಗಳಿಂದ ಉತ್ತಮ ಶಿಕ್ಷಣ ಹಾಗೂ ಮಾನಸಿಕ ಶಕ್ತಿ ವೃದ್ಧಿಯಾಗಿ ನಿಮ್ಮ ಮುಂದಿರುವ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಎದುರಿಸುವ ಮಾನಸಿಕ ಸ್ಥೈರ್ಯ ಬೆಳೆಯುತ್ತದೆ. ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಉತ್ತಮ ಮೌಲ್ಯಗಳು, ಸಂಘಟನಾ ಶಕ್ತಿ, ನಾಯಕತ್ವ, ಕಾರ್ಯನಿರ್ವಹಣಾ ಶಕ್ತಿ, ಸೇವಾಭಾವ ಮತ್ತು ಸಹಮಾನವರ ಬಗೆಗಿನ ಕಾಳಜಿ ಗಟ್ಟಿಗೊಳ್ಳುತ್ತದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕಬಡ್ಡಿ ಕ್ರೀಡೆಗೆ ಒಂದು ಸಾಂಸ್ಕೃತಿಕ ಪರಂಪರೆ ಇದ್ದು, ಇದರಿಂದ ಲಿಂಗ ಸಂವೇದನೆಯೊಂದಿಗೆ ಯುವಕರು ಉದಾತ್ತ ವ್ಯಕ್ತಿತ್ವ ರೂಪಿಸಿಕೊಳ್ಳುತ್ತಾರೆ. ಸೋಲು ಗೆಲುವುಗಳನ್ನು ಸ್ಪರ್ಧಾತ್ಮಕವಾಗಿ ಭಾವಿಸಿ ಸೋಲಿಗೆ ಕಾರಣಗಳನ್ನು ಕಂಡುಕೊಳ್ಳಬೇಕು. ಹಾಗೆಯೇ ಗೆಲುವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸುಸ್ಥಿರಗೊಳಿಸುವತ್ತ ಮುನ್ನಡೆಯಬೇಕು. ಕ್ರೀಡೆಗಳ ಮೂಲಕ ಸಮಾಜೀಕರಣ, ನಾಯಕತ್ವ, ಕಬಡ್ಡಿ ಕ್ರೀಡೆಯ ಶಾರೀರಿಕವಾಗಿ ಬಲಗೊಳಿಸುವುದಲ್ಲದೆ ಸಂಘಟನೆ, ಸಮನ್ವಯ, ಬಾಂಧುತ್ವ ಬೆಳೆಯುತ್ತದೆ. ಕ್ರೀಡೆಗಳು ಶೈಕ್ಷಣಿಕ ಉತ್ಕೃಷ್ಟತೆ ವೃದ್ಧಿಸಲು ಸಹಾಯಕಾರಿಯಾಗಿದ್ದು, ಇದರಿಂದ ನಿಮ್ಮ ಭೌತಿಕ ಉನ್ನತಿ ಹಾಗೂ ಸಾಮಾಜಿಕ ಬದ್ಧತೆ ಹೆಚ್ಚುತ್ತದೆ ಎಂದು ಹೇಳಿದರು. ಕ್ರೀಡಾ ಚಟುವಟಿಕೆಗಳಲ್ಲಿ ನಿರಂತರ ಭಾಗಿಯಾಗುವ ಆಸಕ್ತಿ ಬೆಳೆಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ರಾಜ್ಯದ ವಿವಿಧ ಶಾಲೆಗಳಿಂದ ಪಂದ್ಯಾವಳಿಗೆ ಆಗಮಿಸಿದ ವಿದ್ಯಾರ್ಥಿಗಳು, ಅಧ್ಯಾಪಕ ವರ್ಗ, ದೈಹಿಕ ಶಿಕ್ಷಣ ಶಿಕ್ಷಕರು, ಸಂಘಟನಾಕಾರರು ಹಾಗೂ ತೀರ್ಪುಗಾರರಿಗೆ ಅಭಿನಂದನೆ ತಿಳಿಸಿದರು. ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಂ ಮಾತನಾಡಿ, ಕ್ರೀಡೆಗಳು ಹೇಗೆಲ್ಲ ಶೈಕ್ಷಣಿಕ ಹಾಗೂ ವ್ಯಕ್ತಿತ್ವ ನಿರ್ಮಾಣಕ್ಕೆ ನೆರವಾಗುತ್ತವೆಂಬ ಬಗ್ಗೆ ವಿವರಿಸಿದರು. ಯೋಗ, ಪ್ರಾಣಾಯಾಮ, ಶಾರೀರಿಕ ಚಟುವಟಿಕೆಗಳು ಹಾಗೂ ಆರೋಗ್ಯಕರ ಹವ್ಯಾಸಗಳಿಂದ ವ್ಯಾಸಂಗದ ಬಗ್ಗೆ ಮಾನಸಿಕ ಏಕಾಗ್ರತೆ, ಆಸಕ್ತಿ, ಪ್ರೇರಣೆ ಮೂಡಿ ಉತ್ತಮ ಅಧ್ಯಯನದಿಂದ ಶೈಕ್ಷಣಿಕ ಉನ್ನತಿ ಸಾಧಿಸಬಹುದು. ಮಕ್ಕಳು ಶೈಕ್ಷಣಿಕವಾಗಿ, ಕ್ರೀಡೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಬೆಳೆಯುವುದರಿಂದ ಪರಿಪೂರ್ಣ ವ್ಯಕ್ತಿತ್ವಗಳಿಗೆ ಸೂಕ್ತ ನೆಲೆ ಒದಗಿಸುತ್ತದೆ ಎಂದರು. ಕೆವಿ ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಂದ್ರ ಮಾತನಾಡಿ, ವಿದ್ಯಾರ್ಥಿಗಳು ಹೇಗೆಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಅಭ್ಯಾಸ ಮಾಡಬೇಕು, ಅವರು ಪಾಲಿಸಬೇಕಾದ ನಿಯಮಗಳು ಹಾಗೂ ಶಿಸ್ತಿನ ಬಗ್ಗೆ ನಿದರ್ಶನಗಳ ಸಹಿತ ವಿವರಿಸಿ ಕ್ರೀಡೆಗಳಿಗಾಗಿ ಎಷ್ಟೆಲ್ಲ ಸಹಕಾರ ನೀಡುತ್ತಿರುವ ಶಾಂತಾ ಕಾಲೇಜಿನ ಆಡಳಿತ ಮಂಡಳಿಯನ್ನು ಅಭಿನಂದಿಸಿದರು.
ಇಂದಿನಿಂದ 3 ದಿನಗಳು ನಡೆಯಲಿರುವ ಈ ಟೂರ್ನಿಮೆಂಟ್ನಲ್ಲಿ ರಾಜ್ಯದ ಐಸಿಎಸ್ಸಿಯ ಸುಮಾರು 50ಕ್ಕೂ ಹೆಚ್ಚು ಶಾಲೆಗಳು, 138 ತಂಡಗಳು, ಒಟ್ಟಾರೆ 1200ಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಭಾಗವಹಿಸಲಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಇಂದೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಿರಂತರವಾಗಿ ಹಸಿದವರ ಹೊಟ್ಟೆ ತುಂಬಿಸುವ ಕಾರ್ಯವನ್ನು ಮಲ್ಲೇಶ್ ಮತ್ತು ತಂಡ ಮಾಡುತ್ತಿದ್ದು, ಇಂದು ವಿಶೇಷ ದಿನವನ್ನು ಅನ್ನದಾಸೋಹ ಸಮಿತಿಯೊಂದಿಗೆ ಆಚರಿಸಲು ನಿರ್ಧರಿಸಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಎಂದು ಎಸ್ವಿ ಮುನಿರಾಜು ತಿಳಿಸಿದರು. 1546ನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಸಿದವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದೇನೆ. ಹಣವನ್ನು ದುಂದು ವೆಚ್ಚ ಮಾಡದೆ ಹಸಿದವರಿಗೆ ಆಹಾರ ನೀಡುವ ಮೂಲಕ ಈ ವಿಶೇಷ ದಿನವನ್ನು ಆಚರಿಸುವುದು ಸಂತಸ ತಂದಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಕೂಡಲೇ ಆಡಳಿತಾಧಿಕಾರಿ ನೇಮಿಸಬೇಕು. ನಿಗದಿತ ಸಮಯಕ್ಕೆ ಕೊಚ್ಚಿಮೂಲ್ ಚುನಾವಣೆ ನಡೆಸಬೇಕು. ಇಲ್ಲವಾದರೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ ಕೆವಿ ನಾಗರಾಜ್. ಆಸೆಯೇ ದುಃಖಕ್ಕೆ ಮೂಲ ಎನ್ನುವಂತೆ ಗ್ಯಾರಂಟಿಗಳೇ ರಾಜ್ಯದಲ್ಲಿ ಬೆಲೆ ಏರಿಕೆಗೆ ಮೂಲ. ತೈಲ ಬೆಲೆ ಏರಿಸಿದ ಸರ್ಕಾರಕ್ಕೆ ಛಾಟಿ ಬೀಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಎನ್ಡಿಎ ಸಂಸದರ ಅಭಿನಂದನಾ ಸಭೆಯಲ್ಲಿ ಎಚ್ಡಿಕೆ ಭಾಗಿ. ಹೇಮಾವತಿ ನೀರು ಉಳಿವಿಗಾಗಿ 25ಕ್ಕೆ ಗುಬ್ಬಿ ತಾಲೂಕು ಬಂದ್ಗೆ ಕರೆ. ಬಂದ್ಗೆ ಹೋರಾಟ ಸಮಿತಿ ಬೆಂಬಲ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಶಾಂತಿಯುತ ಬಂದ್ ಕರೆ.
ಇಬ್ಬರು ಸ್ವಾಮೀಜಿಗಳ ನಡುವೆ ಜಗಳ ಕೊಲೆಯಲ್ಲಿ ಅಂತ್ಯ. ಮಾಲೂರಿನ ಮಠವೊಂದರ 4 ಎಕರೆ ಜಮೀನಿಗಾಗಿ ಇಬ್ಬರು ಸ್ವಾಮೀಜಿಗಳ ನಡುವೆ ಮಾರಾಮಾರಿ. ಚಿಕಿತ್ಸೆ ಫಲಕಾರಿಯಾಗದೆ ಆಚಾರ್ಯ ಚಿನ್ಮಯಾನಂದ ಅವಧೂರ್ ಸ್ವಾಮೀಜಿ ಸಾವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.